ಆ ಭಗವಂತನಲ್ಲಿ, ಶ್ರೀಕೃಷ್ಣ ಪರಮಾತ್ಮನಲ್ಲಿ ನಮ್ಮ ಅಪಾರ ಭಕ್ತಿಯಿಂದ ನಾವು ಬೇಡ್ಕೊಳ್ಳೋದು, ಹೇ ಪರಮಾತ್ಮ, ನೀನು ಹೇಳಿದೆ ಈ ಭಗವದ್ಗೀತೆ ನಮಗೆ ಮನದಟ್ಟಾಗಲಿ, ಏನಾದರೂ ಸಂಶಯಗಳಿದ್ರೆ ಅದು ಸಂಶಯಗಳು ದೂರ ಆಗಲಿ, ಮತ್ತೆ ಆ ಒಂದು ವಿಷಯ ನಮ್ಮ ಅರಿಕೆಗೆ ಬರುವಂತೆ ನೀನು ಮಾಡ್ಬೇಕಪ್ಪ. ನೀನ್ ಬಿಟ್ರೆ ಬೇರೆ ಯಾರು ಮಾಡಕ್ ಸಾಧ್ಯ ಇಲ್ಲ. ಇದು ಏನೋ ಬುದ್ಧಿ ಇಲ್ಲದೆ ನಾವೇನೋ ತಪ್ಪು ಮಾಡಿದೀವಿ, ನಮ್ಮನ್ನು ಕ್ಷಮಿಸಿ ನಮ್ಮ ಜೀವನ ಉದ್ಧಾರ ಮಾಡ್ಬೇಕು ಅಂತ ಪ್ರಾರ್ಥನೆ ಮಾಡಿ, ಮತ್ತೆ ಗುರು ಪರಂಪರಕ್ಕೆ ಈ ಒಂದು ದಿವ್ಯ ಜ್ಞಾನ, ಆತ್ಮಜ್ಞಾನ ನಮ್ಮವರೆಗೂ ತಂದುಕೊಟ್ಟಿರ್ತಕ್ಕಂಥ ಎಲ್ಲ ಗುರುಗಳಿಗೆ ನಮ್ಮ ಸಾಷ್ಟಾಂಗ ನಮಸ್ಕಾರ ಮಾಡಿ ನಾವು ಇವತ್ತಿನ ಪಾಠ ಪ್ರವಚನ 5 ಶುರು ಮಾಡೋಣ. 5ನೇ ತಾರೀಕು ಏಪ್ರಿಲ್ 2020, ಶರ್ವರಿ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ, ದ್ವಾದಶಾತಿಥೌ, ಭಾನುವಾಸರ. ನಿನ್ನೆ ನನಗೆ ಸೀತಕ್ಕ ಹೇಳ್ತಾ ಇದ್ರು, ಇವೇನ್ ನಾವು ಮಂತ್ರಗಳು ಹೇಳ್ತೀವಿ ಸ್ವಲ್ಪ ಅದ್ರ ಅರ್ಥ ಹೇಳಿದ್ರೆ ನಮಗೆ ಚೆನ್ನಾಗಿರುತ್ತೆ ಅಂತ ಇದ್ರು. ಸೊ ಮೊದಲನೇದ ಅರ್ಥ ಅಸತೋಮಾಗೆ ಏನಿದೆ, ನನ್ನನ್ನು ಅಸತ್ಯದಿಂದ ಸತ್ಯಕ್ಕೆ ತೆಗೆದುಕೊಂಡು ಹೋಗು, ಕತ್ತಲೆಯಿಂದ ನನ್ನನ್ನು ಬೆಳಕಿಗೆ ತೆಗೆದುಕೊಂಡು ಹೋಗು, ಸಾವಿನಿಂದ ನನ್ನನ್ನು ಮೋಕ್ಷಕ್ಕೆ ತೆಗೆದುಕೊಂಡು ಹೋಗು ಅಂತ ಮೊದಲನೇ ಮಂತ್ರ ಹೇಳ್ತು. ಇದು ಚಾಂದೋಗ್ಯ ಉಪನಿಷತ್ ಇದು ಮಂತ್ರ. ಎರಡನೇದು ಸಹನಾವತು ಬಂದ್ಬಿಟ್ಟು ತೈತ್ರೇಯ ಉಪನಿಷತ್ತಿಂದು. ನಮ್ಮೆಲ್ಲರಿಗೂ ನೀನು ರಕ್ಷಣೆ ಕೊಡು ಭಗವಂತ, ನಮ್ಮೆಲ್ಲರಿಗೂ ನೀನು ಪೋಷಣೆ ಮಾಡು ಭಗವಂತ. ನಾವೇನಿವತ್ತು ಪಾಠಕ್ಕೆ ಕಲ್ತಿದೀವಿ ಎಲ್ಲರೂ ಸೇರಿ ಒಂದು ಊರ್ಜೆಯಿಂದ ನಮ್ಮ ಮನಸ್ಸನ್ನು ನೀನು ತೀಕ್ಷ್ಣ ಮಾಡಿ ನಮಗೆ ಈ ವಿಷಯವನ್ನು ಸರಿಯಾಗಿ ಅರ್ಥವಾಗುವಂತೆ ಮಾಡು. ನಮ್ಮಲ್ಲಿ ಯಾವುದೇ ತರದ ಮತಭೇದ ಬರದ ಹಾಗೆ ನೀನು ನೋಡು. ಮತ್ತೆ ಶಾಂತಿ 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 ಅಂತ ನಾವು 3 ಸರ್ತಿ ಹೇಳಿದ್ವಿ. ಒಂದು ಆಧ್ಯಾತ್ಮಿಕ ಶಾಂತಿ, ಇನ್ನೊಂದು ಆದಿ ಭೌತಿಕ ಶಾಂತಿ, 3ನೇದು ಆದಿ ದೈವಿಕ ಶಾಂತಿ. ಇದು ಪಾಠದ ಅರ್ಥ, ಇದು ಶ್ಲೋಕದ ಅರ್ಥ. ನಿನ್ನೆ ನಾವು ಮೇನ್ಲಿ ನಾವೇನ್ ಫೋಕಸ್ ಮಾಡಿದ್ವಿ ನಿನ್ನೆ, ಈ ಆತ್ಯಂತಿಕ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅಂತ ಏನ್ ಹೇಳಿದ್ವಿ. ನಮ್ಮ ಜೀವನದಲ್ಲಿ ದುಃಖಗಳು ಇರ್ಲಾರ್ದಂಗೆ ಮಾಡುವಂತಹ ಸ್ಥಿತಿ, ಹಾಗೆ ಪರಮ ಆನಂದದಿಂದ ನಾವು ಜೀವನ ಮಾಡುವಂತ ಸ್ಥಿತಿ ಬರಬೇಕು ಅಂತಂದ್ರೆ ನಮ್ಗೇನ್ ಬೇಕು? ಆತ್ಮಜ್ಞಾನ ಬೇಕು. ಇವಾಗ ನಮ್ಮ ಮುಖ್ಯ ಏನೇನಿದೆ ಆತ್ಮಜ್ಞಾನ, ಅದೇ ಟಾರ್ಗೆಟ್ ನಮಗೆ. ಸೆಲ್ಫ್ ರಿಯಲೈಸೇಷನ್, ಆತ್ಮಜ್ಞಾನ, ಮೋಕ್ಷ, ನಿರ್ವಾಣ, ಇದು ನಮ್ಮ ಟಾರ್ಗೆಟ್. ಇದನ್ನ ನಾವು ಯಾವಾಗ್ಲೂ ನೆನ್ಪಿಟ್ಕೋಬೇಕು. ಇಲ್ಲಿ ನಾವು ಬೇರೆ ಬೇರೆ ಕಡೆ ನಮ್ಮ ದೃಷ್ಟಿ ಹೋಗ್ತಾ ಇದ್ರೆ ಅವಾಗ ಏನಾಗುತ್ತೆ, ನಮ್ಮ ಗುರಿ ನಾವು ಸೇರೋದಿಲ್ಲ. ಸೊ ಅದರಲ್ಲಿ ನಾವು ಮಾತಾಡಿದ್ವಿ, ಏನು ನಿಮಗೆ ನಾನು ಹೇಗೆ ನಮ್ಮ ಮೆಂಟಲ್ ಡಿಸ್ಟೆನ್ಸಿಂಗ್ ಮಾಡಬೇಕು, ನಮ್ಮ ಮನಸ್ಸನ್ನ ಮತ್ತೆ ಆ ಒಂದು ಅವೇರ್ನೆಸ್ ಅಂದ್ರೆ ಆ ಸಾಕ್ಷಿಯನ್ನ ಹೇಗೆ ನಾವು ದೂರ ಮಾಡಿ ಈ ದೇಹ ಮತ್ತು ಈ ಮನಸ್ಸನ್ನ ನಾವು ಬೇರೆ ಆಗಿ ನೋಡ್ಲಿಕ್ಕೆ ಏನೇನು ತಿಳ್ಕೋಬೇಕು ಅದನ್ನ ನಾವು ತಿಳ್ಕೊಂಡ್ವಿ. ನೆನ್ನೆ ಮಹಾವಾಕ್ಯಗಳ ಬಗ್ಗೆನೂ ನಾನು ಹೇಳಿದೆ. ನಿಮ್ಮಲ್ಲಿರ್ತಕ್ಕಂಥ ಅದೇ ಚೈತನ್ಯ ಶಕ್ತಿ, ಅದೇ ಭಗವಂತ, ಅದೇ ಪರಮ ಸತ್ಯ, ಅದು ಬಿಟ್ರೆ ಬೇರೆ ಒಂದು ಇಲ್ಲ ಅಂತ ನಮಗೆ ಮಹಾವಾಕ್ಯಗಳು ಹೇಳಿದ್ದು ಕೂಡ ನಿಮ್ಮಲ್ಲಿ ನಾನು ಅದನ್ನ ಸ್ಪಷ್ಟ ಮಾಡಿದೆ ನಿನ್ನೆ. ಮತ್ತೆ 3 ತರದ ಸತ್ಯಗಳನ್ನ ನಾನು ತಿಳಿಸಿದೆ ನಿಮಗೆ. ಪ್ರಾತಿಭಾಸಿಕ ಸತ್ಯ, ಆಮೇಲೆ ನಿಮಗೆ ವ್ಯಾವಹಾರಿಕ ಸತ್ಯ ಮತ್ತು ಪಾರಮಾರ್ಥಿಕ ಸತ್ಯ ಕೂಡ, ಇದ್ರ ಬಗ್ಗೆ ಕೂಡ ನಾವು ನಿನ್ನೆ ಮಾತಾಡಿದ್ವಿ.
ಸೊ ಇವತ್ತಿನ ದಿನ ನಾವು ಇಲ್ಲಿವರೆಗೂ ಅರ್ಜುನ ಏನಿದೆ ಭಗವಂತನ ಸಾಕಷ್ಟು ರೀತಿಯಿಂದ ವಾದ ಮಾಡ್ದ, ವಿವಾದ ಮಾಡ್ದ, ಏನೇನ್ ತಿಳಿತೋ ಎಲ್ಲ ಹೇಳ್ದ. ಕೊನೆಗೆ ನನ್ನ ಕೈಲಿ ಏನು ಮಾಡೋದಾಗ್ತಾ ಇಲ್ಲ, ನಾನು ಸಂಪೂರ್ಣವಾಗಿ ಸೋತ್ ಹೋಗಿದ್ದೀನಿ ಅಂತ ಗಾಂಡೀವವನ್ನು ಕೆಳಗೆ ಬಿಟ್ಟು ಅರ್ಜುನ ಅಲ್ಲಿ ಕೂತ್ ಬಿಡ್ತಾನೆ. ರಥದಲ್ಲಿ ಕೂತು ಶರಣಾಗತಿ ಹೋಗ್ತಾನೆ ಭಗವಂತನಿಗೆ. ಅದು ಒಂದು ಆತ ಮಾಡಿದ್ದೊಂದು ದೊಡ್ಡ ಕೆಲಸ. ಅಲ್ಲಿಗೆ ನಿಂದಿರ್ಲಿಲ್ಲ, ಶರಣಾಗತಿ ಹೋಗಿ ಶಿಷ್ಯಸ್ತೇಹಂ ಶಾದಿ ಮಾಂ ತ್ವಂ ಪ್ರಪನ್ನ ಅಂತ ಹೇಳ್ತಾನೆ. ನಿನ್ನಲ್ಲಿ ನಾನು ಸಂಪೂರ್ಣವಾಗಿ ನಾನು ಶರಣಾಗಿದ್ದೀನಿ, ಏ ಕೃಷ್ಣ ನನಗೆ ಏನ್ ಹೇಳ್ಕೊಡ್ತೇ ಹೇಳ್ಕೊಡಪ್ಪ, ನನಗೆ ದಾರಿ ತೋರ್ಸು ಅಂತ ಹೇಳ್ತಾನೆ. ಅವಾಗ ಶ್ರೀಕೃಷ್ಣ ಪರಮಾತ್ಮ ಏನಿದೆ ಅವ್ರ ಬೋಧನೆ ಸ್ಟಾರ್ಟ್ ಮಾಡ್ತಾರೆ. ಸೊ ಚಾಪ್ಟರ್ 2 11ನೇ ಶ್ಲೋಕ. ಶ್ರೀ ಭಗವಾನ್ ವಾಚ. ಅಶೋಚಾನ್ನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಃ ನಾನು ಶೋಚಂತಿ ಪಂಡಿತಾಃ. ಇಲ್ಲಿ ನೋಡಿ ಅವ್ರೇನಂತಾರೆ, ನಾನು ಶೋಚಂತಿ ಪಂಡಿತಾಃ ಅಂತಂತಾರೆ. ಇದು ಭಗವದ್ಗೀತೆಗೆ ಬೀಜ ವಾಕ್ಯ ಅಂತ ಹೇಳ್ಬೋದು. ಇದು ಯಾಕೆ ಇದಕ್ಕೆ ನಾವು ಬೀಜ ವಾಕ್ಯ ಅಂತೀವಿ ಅಂದ್ರೆ, ಯಾರಿಗೆ ಬುದ್ಧಿ ಇರುತ್ತೋ, ಬುದ್ಧಿ ಅಂದ್ರೆ ವಿತ್ ಇನ್ ಬ್ರಾಕೆಟ್ಸ್ ಯಾರಿಗೆ ವಿವೇಕ ಶಕ್ತಿ ಇದೆಯೋ, ಯಾರಿಗೆ ಆತ್ಮಜ್ಞಾನವಿದೆಯೋ ಅವರಿಗೆ ಜೀವನದಲ್ಲಿ ಶೋಕ ಅನ್ನೋದು ಇರೋದೇ ಇಲ್ಲ ಅಂತ ಇದು ಭಗವಂತ ಮಾಡಿದ ಸ್ಟೇಟ್ಮೆಂಟ್. ಇದು ಹೇಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಂತೀವಲ್ಲ ನಾವು, ಹೈಯೆಸ್ಟ್ ಜಡ್ಜ್ಮೆಂಟ್ ಅದು ಒಂದು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ, ಹಾಗೆ ಇಡೀ ಜಗತ್ತಿಗೆ ಈ ಸ್ಟೇಟ್ಮೆಂಟ್. ಸೊ ಬುದ್ಧಿವಂತ ಅಂದ್ರೆ ಏನು, ವಿವೇಕತ್ವ ಇರೋನಂದ್ರೇನು, ಮತ್ತೆ ಆತ್ಮಜ್ಞಾನ ಇರೋನ್ಗೆ ಈ ಒಂದು ಶೋಕ ಮೋಹ ಇರೋದಿಲ್ಲ ಅಂತ ಭಗವಂತ ಹೇಳಿದ ಅಂದ್ಮೇಲೆ ಇನ್ನೇನಪ್ಪ ಇದು ಹೇಗೆ ಸಾಧ್ಯ ಅಂತ ನಾವು ವಿಚಾರ ಮಾಡೋಣ. ನಾನು ಹೇಳಿದ್ನಲ್ಲ ನಿಮಗೆ, ಮೊದಲನೇದು ನಾವು ಕೇಳಬೇಕು, ಎರಡನೇದು ನಾವು ಅದನ್ನ ವಿಚಾರ ಮಾಡಬೇಕು, ಮತ್ತೆ ಅದರಲ್ಲಿ ಏನೇನು ನಮಗೆ ಸಂಶಯ ಬರುತ್ತೋ ಅದನ್ನ ಸಂಶಯನ ನಾವು ತೀರಿಸ್ಕೋಬೇಕು. ಕೊನೆಯದಾಗಿ ಅದನ್ನ ನಾವು ಮನದಟ್ಟಾಗಿ ಮಾಡ್ಕೋಬೇಕು. ಹೇಗೆ ಮನದಟ್ಟಾಗಿ ಮಾಡ್ಕೊಳ್ಳೋದಂದ್ರೆ, ಇವಾಗ ಮಕ್ಕಳಿಗೆ ನಾವೇನಾದ್ರೂ ಹೇಳ್ತಿರ್ಬೇಕಾದ್ರೆ ಆ ಮಗು ಆ ಕಡೆ ಈ ಕಡೆ ನೋಡ್ಕೊಂಡು ಆವು ಅಂತ ಇರುತ್ತೆ. ಅವಾಗ ನಾವೇನ್ ಹೇಳ್ತೀವಿ, ಆ ಮಗುನ ಗಟ್ಟಿಯಾಗಿ ಹಿಡಿತೀವಿ, ಅಳ್ಳಾಡಿಸ್ತೀವಿ ಆ ಮಗುಗೆ. ಏಯ್ ನಾನು ಹೇಳೋದ್ ಕೇಳು ಸರಿಯಾಗಿ, ಅಲ್ಲಿ ಇಲ್ಲಿ ಏನ್ ನೋಡ್ತೀಯಾ, ನಾನು ಹೇಳೋದ್ ಕೇಳು, ನನ್ನ ಕಣ್ಣಲ್ಲಿ ನೋಡು ಅಂತೇಳಿ ಅವನಿಗೆ ಆ ವಿಷಯ ಹೇಳ್ತೀವಿ. ಅವಾಗ ಆ ಮಗು ಏನೈತೆ ನಮ್ಮನ್ನ ಗೂರಿ ಕಣ್ಣಿಂದ ನೋಡಿ ಅದನ್ನ ಕೇಳ್ಕೊಂಡು ಹೌದು ಮಮ್ಮಿ, ಹೌದು ಡ್ಯಾಡಿ ಅಂತಂತಾನೆ, ಇಲ್ಲ ಹೌದಮ್ಮ ಹೌದಪ್ಪ ಅಂತ ಹೇಳ್ತಾನೆ ಅಲ್ವಾ. ಸೊ ಆ ಒಂದು ದೃಢ ಮನಸ್ಸಿನಿಂದ ನಾವು ಯಾವಾಗ ಈ ವಿಷಯವನ್ನ ನಾವು ಮನಸ್ಸಿನಲ್ಲಿ ಹಾಕ್ತಾ ಹೋಗ್ತೀವೋ ಅವಾಗ ಅದು ನಮಗೆ ಜ್ಞಾನಾರ್ಜನೆ ಆಗತ್ತೆ. ಇಲ್ಲಾಂದ್ರೆ ಎಲ್ಲಿವರೆಗೆ ಇರುತ್ತೆ, ಅದು ನಮ್ಮ ಮನಸ್ಸಿನಲ್ಲಿರುತ್ತೆ, ನಮ್ಮ ಮೆದುಳಲ್ಲಿರುತ್ತೆ ಅಷ್ಟೇ. ಅದು ನಮ್ಮಲ್ಲಿ ಹೋಗ್ಬೇಕು, ಅದು ನಮಗೆ ಆ ಫೀಲಿಂಗ್ ಬರ್ಬೇಕಂತಂದ್ರೆ ನಾವು ಆ ಒಂದು ಸ್ಥಿತಿಗೆ ನಾವು ಹೋಗ್ಬೇಕು. ಸೊ ಅದೇನಾಯ್ತು, ಅದು ನಿಧಿಧ್ಯಾಸನ ಅಂತ ಆಯ್ತು. ಇವಾಗ ಇಲ್ಲಿ ಈ ಶ್ಲೋಕದಲ್ಲಿ ಅರ್ಥ ಏನು, ಬಾಕಿದ್ರದೆಲ್ಲ ಅರ್ಥ ಏನಂದ್ರೆ, ನೋಡಪ್ಪ ಅರ್ಜುನ, ನೀನು ಯಾರಿಗೋಸ್ಕರ ನೀನು ಶೋಕ ಪಡ್ಬೇಕು, ಯಾರಿಗೋಸ್ಕರ ನೀನು ಪಡಬಾರ್ದು, ನಿನಗದೇನು ಬುದ್ಧಿ ಇಲ್ದಂಗೆ ನೀನು ಮಾತಾಡ್ತಾ ಇದೀಯ. ಯಾರಿಗೂ ಪಡ್ಬೇಕಾದಿಲ್ಲ ಇಲ್ಲಿ. ಇವಾಗ ನೀನೇನೋ ಬುದ್ಧಿವಂತನಂಗೆ ನೀನ್ ಮಾತಾಡ್ದೆ ಅಂದ್ರೆ ಪಂಡಿತ ಅಂತಾರ ನೀನ್ ಮಾತಾಡ್ದೆ. ನಿನಗ್ ಗೊತ್ತಿಲ್ವಾ ಪಂಡಿತ ಅನ್ನೋನು ಯಾರು ಬದುಕಿರೋರ್ಗಾಗ್ಲಿ ಇಲ್ಲ ಸತ್ತೋಗಿರೋರ್ಗಾಗ್ಲಿ ಯಾವತ್ತೂ ಶೋಕ ವ್ಯಕ್ತಪಡಿಸೋದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು, ಈ ಶುದ್ಧ ಚೈತನ್ಯ ಏನು ಪ್ರಾಣ ಬಿಟ್ಟು ಹೋದ್ರೆ ಆ ದೇಹದಿಂದ ಅದು ಶುದ್ಧ ಚೈತನ್ಯ ಎಲ್ಲೂ ಹೋಗಿಲ್ಲ, ಅದು ಶಾಶ್ವತವಾಗಿದೆ, ಅದು ಅಮರವಾಗಿದೆ, ಅದು ಅನಂತವಾಗಿದೆ ಅಂತ ಗೊತ್ತು ಅಲ್ಲ. ಸೊ ಪಂಡಿತ ಅಂದ್ರೇನು, ಯಸ್ಯ ಪಂಡ್ಯ ಅಲ್ಲ, ಪಂಡ್ಯ ಯಸ್ಯ ಅಸ್ತಿ ಇತಿ ಪಂಡಿತ ಅಂತೇಳಿ. ಪಂಡ ಅಂದ್ರೆ ಇಲ್ಲಿ ಬುದ್ಧಿ, ಯಸ್ಯ
ಅಸ್ಥಿ ಅಂದ್ರೆ ಯಾರಿಗಿದೆಯೋ ಅವನಿಗೆ ಪಂಡಿತ ಅಂತೀವಿ. ಸೊ ಯಾರಿಗ್ ಬುದ್ಧಿ ಬಂತು ಅವನ್ ಪಂಡಿತ ಆಗ್ತಾನೆ. ಮತ್ತೆ ನೀನ್ ಆ ರೀತಿ ಎಲ್ಲ ನೀನ್ ನನ್ ಮುಂದೆ ಏನೇನೋ ಮಾತಾಡಿ ಎಲ್ಲ ನೀನ್ ತೋರಿಸ್ದೆ, ನಿನಗ್ ಬುದ್ಧಿ ಇದ್ದೇ ಇದ್ದಿದ್ರೆ ಮತ್ತೆ ನಿನಗೆ ಈ ತರ ಶೋಕ ಆಗ್ಬಾರ್ದಾಗಿತ್ತಲ್ಲ. ಮತ್ತೆ ನೀನ್ ಶೋಕದಲ್ಲಿದೆ ಅಂದ್ರೆ ನಿನಗ್ ಬುದ್ಧಿ ಇಲ್ಲ, ಈ ನಿನಗೆ ಆತ್ಮಜ್ಞಾನ ಇಲ್ಲ ಅಂತ ಭಗವಂತ ಮೊದ್ಲು ಅವನಿಗೆ ಖಡಾಖಂಡಿತವಾಗಿ ನಿನ್ನ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳಿ ಅಲ್ಲಿಂದ ಅವರು ಶುರು ಮಾಡ್ತಾರೆ ಮುಂದಿನ ವಿಚಾರ ಏನ್ ಹೇಳೋದಾದ್ರು. ಇವಾಗ ಸ್ವಲ್ಪ ನಾವು ಈ ನಾನು ಶೋಚಂತಿ ಪಂಡಿತ ಅಂತ ಏನೈತಲ್ಲ, ಯಾರಿಗೆ ಈ ಒಂದು ಜ್ಞಾನ ಇದೆ ಅವರಿಗೆ ದುಃಖ ಇಲ್ಲ ಅಂತ ಅಂತಾರೆ. ಯಾಕಂದ್ರೆ ನಾವು ಅದನ್ನೇ ಪಡಿಲಿಕ್ಕೆ ಹೋಗ್ತಾ ಇದೀವಲ್ಲ. ಇವಾಗ ನಮ್ಮ ಟಾರ್ಗೆಟ್ ಏನಿದೆ, ಆತ್ಮಜ್ಞಾನ ಬೇಕು. ಅದರಿಂದ ಪ್ರಯೋಜನ ಏನಿದೆ, ನಮಗೆ ದುಃಖ ಇರಬಾರ್ದು. ಇದು ಹೇಗೆ ಸಾಧ್ಯ ಅಂತ ಸ್ವಲ್ಪ ನಾವು ಇದ್ರ ಚರ್ಚೆ ಮಾಡಿ ನೋಡೋಣ ಇದರಲ್ಲಿ. ಸೊ ನಿನ್ನೆ ನಿಮ್ಗೆ ನಾನು ಹೇಳಿದ ಪ್ರಕಾರ 3 ಸ್ಟೇಟ್ ಆಫ್ ರಿಯಾಲಿಟಿ ಅಂತಂದ್ವಿ. ಸತ್ಯದ ಒಂದು 3 ಸ್ಥಿತಿಗಳಿದೆ: ಪ್ರಾತಿಭಾಸಿಕ, ವ್ಯವಹಾರಿಕ, ಪಾರಮಾರ್ಥಿಕ. ಸೊ ಯಾವಾಗ ನಾವು ಒಂದು ನಮ್ಮ ಪ್ರಾತಿಭಾಸಿಕ ಸ್ಥಿತಿಯಿಂದ ನಾವು ವ್ಯವಹಾರಿಕ ಸ್ಥಿತಿಗೆ ಬರ್ತೀವೋ, ಅಂದ್ರೆ ಯಾವಾಗ ನಾವು ಕನಸಿನಿಂದ ನಾವು ಎಚ್ಚರ ಇರುವಂತ ಸ್ಥಿತಿಗೆ ಬರ್ತೀವೋ ಅವಾಗೇನಾಯ್ತು, ಕನಸಿಗೆ ಬೆಲೆ ಇಲ್ಲ. ಎಲ್ಲಿವರೆಗೂ ನಾವು ಕನಸಿನಲ್ಲಿದ್ವಿ ಎಷ್ಟು ಬೆಲೆ ಇದೆ ಕನಸಿಗೆ. ನಮಗ್ ಬೆವರು ಬರುತ್ತೆ, ಇಲ್ಲ ನಾವು ನಗ್ತಿರ್ತೀವಿ, ಇಲ್ಲ ಅಂದ್ರೆ ಅಳ್ತಿರ್ತೀವಿ, ಎಲ್ಲ ಆಗುತ್ತೆ ಕನಸಿನಲ್ಲಿ. ಏನೇನು ಎಮೋಷನ್ಸು ಫೀಲಿಂಗ್ಸು ಬೇಕು ಅದೆಲ್ಲ ನಮಗೆ ಆಗ್ತಾ ಇರುತ್ತೆ. ಆ ಟೈಮಿಗೆ ಮಾತ್ರ ಎಷ್ಟು ಭಯ ಆಗ್ಬೇಕು, ಎಷ್ಟು ಸಂತೋಷ ಆಗ್ಬೇಕು, ಎಷ್ಟು ನಮ್ಮಲ್ಲಿ ಕೋಪ ಬರಬೇಕು, ಎಲ್ಲ ಬರ್ತಾ ಇರುತ್ತೆ. ಆ ಜಗತ್ತು ನಮಗೆ ವಿಪರೀತವಾಗಿ ಸತ್ಯ ಅನ್ಸುತ್ತೆ ಅಲ್ಲಿವರೆಗೆ. ಸೊ ಎದ್ದ ಮೇಲೆ ಏನಾಯ್ತು, ಕನಸಿಗೆ ಮಹತ್ವ ಹೋಯ್ತು. ಆಮೇಲೆ ಇನ್ನೊಂದು ಸ್ಥಿತಿ, ವ್ಯವಹಾರಿಕದಿಂದ ಹೆಚ್ಚಿನ ಸತ್ಯ ಯಾವುದು, ಪಾರಮಾರ್ಥಿಕ ಸತ್ಯ. ಯಾವಾಗ ಆ ಪರಮಾತ್ಮನ ಸತ್ಯ ನಮಗೆ ಗೊತ್ತಾಯ್ತೋ ಆ ಕ್ಷಣಕ್ಕೇನೆ, ಹೇಗೆ ಮಲಗಿದ ವ್ಯಕ್ತಿ ಎದ್ದ ತಕ್ಷಣ ಆ ಒಂದು ಕನಸನ ಸ್ಥಿತಿಯನ್ನು ತುಚ್ಛ ಮಾಡ್ತಾನೋ, ಹಾಗೆಯೇ ಯಾರು ಈ ಒಂದು ಜ್ಞಾನವನ್ನು ಪಡೆದು ಅದನ್ನ ಅರ್ಥ ಮಾಡಿಕೊಂಡು ಅದನ್ನ ಜ್ಞಾನಾರ್ಜನೆ ಸಂಪೂರ್ಣವಾಗಿ ಅದನ್ನ ಅವರ ಮನಸ್ಸಿನಲ್ಲಿ ಮನದಟ್ಟು ಮಾಡ್ಕೊಂತಾರೋ ಅವರಿಗೆ ಈ ವ್ಯವಹಾರಿಕ ಸ್ಥಿತಿ ಕೂಡ ಅಷ್ಟೇ ಒಂದು ರೀತಿ ಪಾರಮಾರ್ಥಿಕ ಸ್ಥಿತಿ ಆದಂಗೆ ಆಗುತ್ತೆ. ಸೊ ನಾವು ಇವಾಗ ವೇಕಿಂಗ್ ಇಂದ ನಾವು ರಿಯಲೈಸ್ ಸ್ಟೇಟಿಗೆ ಬರಬೇಕು. ರಿಯಲೈಸ್ ಸ್ಟೇಟಿಗೆ ಬರ್ಲಿಕ್ಕೆ ನಾವೆಲ್ಲ ಎಚ್ಚರವಾಗಿ ಇದೀವಲ್ಲ, ನಾವ್ಯಾರು ಮಲಗಿಲ್ಲಲ್ಲ. ಇವಾಗ ನಾವ್ಯಾರು ಕನಸು ಕಾಣ್ತಾ ಇಲ್ಲ. ಸರಿಯಾಗಿ ಕೂತ್ಕೊಂಡು ನಿಷ್ಠೆಯಿಂದ ಭಕ್ತಿಯಿಂದ ನಾವು ಕೇಳ್ತಾ ಇದ್ದೀವಿ ಈ ಪರಮಾತ್ಮನ ವಾಣಿ. ಸೊ ಇಂಥ ಎಚ್ಚರ ಇರ್ತಕ್ಕಂಥ ಸ್ಥಿತಿಯಿಂದ ನಾವು ಆತ್ಮಜ್ಞಾನ ಸ್ಥಿತಿಗೆ ಹೋಗ್ಬೇಕು. ಸೊ ನಾವೇನ್ ಕೇಳ್ತಾ ಇದೀವಿ ಅದು ನಮ್ಮಲ್ಲಿ ಬಂದ್ಮೇಲೆ ನಾವು ಆತ್ಮಜ್ಞಾನ ಸ್ಥಿತಿಗೆ ಹೋಗ್ತೀವಿ. ಅದು ನಮಗೆ ಎಂಡ್ ಆಫ್ ಆಲ್ ಪ್ರಾಬ್ಲಮ್ಸ್. ಹೇಗೆ ಕನಸಿನಲ್ಲಿ ನಿಮ್ಗೆ ಏನಾದ್ರು ಒಂದು ಪ್ರಾಬ್ಲಮ್ ಬಂತು, ಕನಸಿನಲ್ಲಿ ನೀವೇನೋ ಸಾಲ ತಗೊಂಡಿದ್ರನ್ರಿ, ಇಲ್ಲ ಕನಸಿನಲ್ಲಿ ನಿಮಗೆ ಬಹಳ ಆಪ್ತರು ಯಾರೋ ತೀರೋಗಿದ್ರು, ನೀವು ಎದ್ದ ಮೇಲೆ ಏನಾದ್ರು ಆ ಸಾಲ ಯಾರ ಹತ್ರ ತಗೊಂಡಿದ್ರೆ ಅವ್ರಿಗೇನು ವಾಪಸ್ ಕೊಡ್ಲಿಕ್ಕೆ ಹೋಗ್ತೀರಾ? ಅವ್ರು ಯಾರು ತೀರಿದಾನೆ ಅವನ್ನೇನಾದ್ರು ನೀವು ಮರ್ತು ಬಿಡ್ತೀರಾ? ಇಲ್ಲ, ಗೊತ್ತು ಅದು ಕನಸಂತ ನೀವು ಹೇಗೆ ತುಚ್ಛ ಮಾಡ್ಬಿಡ್ತೀರೋ. ಸೊ ಅದೇ ರೀತಿ ಏನಿದೆ, ನಾವು ಅವೇಕೆಂಡ್ ಸಿಚುವೇಶನ್ ಅಲ್ಲಿದ್ದು, ಆ ರಿಯಲೈಸ್ ಸಿಚುವೇಶನ್ ಅಲ್ಲಿದ್ದು ವೇಕಿಂಗ್ ಸ್ಟೇಟ್ ನಾವು ತುಚ್ಛ ಮಾಡಬೇಕು. ಇದಕ್ಕೊಂದು ಸಣ್ಣ ನಿಮಗೆ ಒಂದು ಕತೆ ಹೇಳ್ತೀನಿ. ಒಂದು ಶಾಲೆ, ಕಿಂಡರ್ ಗಾರ್ಟನ್, 5-6 ವರ್ಷದ ಮಕ್ಕಳಿದ್ದಾರೆ ಅಲ್ಲಿ. ಆ ಶಾಲೆ ಟೀಚರ್ ಬಂದ್ಬಿಟ್ಟು ಸುಮಾರು ಒಂದು 20-25 ಜನ ಮಕ್ಕಳಿದ್ದಾರೆ ಕ್ಲಾಸಲ್ಲಿ. ಬೆಳಗ್ಗೆ ಬಂದ್ಬಿಟ್ಟು ಎಲ್ಲರಿಗೂ ಹೇಳ್ತಾರೆ, ನಾನು ನಿಮಗೆ ಇವತ್ತೊಂದು ಕತೆ ಹೇಳ್ತೀನಿ. ಸೊ ಎಲ್ಲ ಮಕ್ಕಳಿಗೆ ಕತೆ ಅಂದ ತಕ್ಷಣ ಎಲ್ಲರಿಗೂ ಖುಷಿ ಆಗುತ್ತೆ. ಎಲ್ಲ ಒಂದು ರೀತಿ ನಗ್ನಗ್ತಾ ಎಲ್ಲರೂ ಟೀಚರ್ ಕಡೆ ನೋಡ್ತಾ ಇದ್ದಾರೆ. ಟೀಚರ್ ಶುರು ಮಾಡ್ತಾರೆ, ಇವಾಗ ನೀವು ಒಂದು ಕನಸು ಕಾಣ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಮೊದಲನೇ ವಾಕ್ಯ ಅವ್ರು ಹೇಳೋದು, ನೀವು ಕನಸು ಕಾಣ್ತಾ ಇದ್ದೀರಿ. ಅವ್ರು ಹೇಳೋದು ಸ್ಟಾರ್ಟ್ ಮಾಡೋದು ಅಲ್ಲಿಂದ. ಸೊ ಕನಸು ಕಾಣ್ತಾ ಇದ್ದೀರಂತಂದು ಹೇಳಿ ಅವ್ರೇನಂತಾರೆ, ಕನಸಿನಲ್ಲಿ ನೀವು ಬೆಳಿಗ್ಗೆ ಏನಿದೆ ನಿಮ್ಮ ಅಮ್ಮ ಅಪ್ಪಂಗೆ ಹೇಳ್ತೀರಾ, ಇವತ್ತು ಸಂಡೇ ಇದೆ ನಾವೆಲ್ಲರೂ ಝೂ ಹೋಗೋಣ ಅಂತ
ಅಪ್ಪ ಅಮ್ಮನ್ನ ಕೇಳ್ತಾರೆ. ಅಪ್ಪ ಅಮ್ಮ ಸರಿ ಆಯ್ತಲ್ಲ, ಸಂಡೇ ಇದೆ, ಎಲ್ರಿಗೂ ಹಾಲಿಡೇ ಇದೆ, ಆಯ್ತು ಹೋಗೋಣ ಅಂತೇಳಿ ಝೂ ಏನ್ ಬಹಳ ದೂರ ಇರಂಗಿಲ್ಲ ಅವ್ರ ಮನೆಗೆ, ಅಲ್ಲಿಗೆ ಝೂಗೆ ಹೋಗ್ತಾರೆ. ಸೊ ಟಿಕೆಟ್ ತಗೊಂತಾರೆ, ಎಂಟರ್ ಆಗ್ತಾರೆ. ಫಸ್ಟ್ ನೋಡ್ತಾರಲ್ಲ ಬೋರ್ಡ್, ಯು ಆರ್ ಹಿಯರ್ ಅಂತೇಳಿ, ಆ ಬೋರ್ಡ್ ನೋಡ್ತಾರೆ, ಮತ್ತೆ ಯಾವ್ದಾವ್ದು ನೋಡ್ಬೇಕು ಅಂತೆಲ್ಲ ತಿಳ್ಕೊಂತಾರೆ. ತಿಳ್ಕೊಂಡು ಶುರು ಮಾಡ್ತಾರೆ ಒಳಗಡೆ ಝೂ ಅಲ್ಲಿ ಅಡ್ಡಾಡ್ಲಿಕ್ಕೆ. ಇದು ಕನಸಿನಲ್ಲಿ ಆಗ್ತಾ ಇದೆ ಇದೆಲ್ಲ. ಸೊ ಮೊದಲು ಪಕ್ಷಿಗಳು, ಆಮೇಲೆ ಮೊಲ, ಜಿಂಕೆ, ನವಿಲು, ಈ ತರದೆಲ್ಲ ಪ್ರಾಣಿಗಳು ಇರ್ತವೆ. ಆಮೇಲೆ ಮುಂದಕ್ಕೆ ಹೋಗ್ತಿದ್ದಂಗೆ ಬೇರೆ ಬೇರೆ ತರದ ಕೋತಿಗಳು ಬರುತ್ತೆ, ಮತ್ತೆ ಕರಡಿ ಬರ್ತವೆ. ಹೀಗೆ ಮುಂದೆ ಹೋಗ್ತಾ 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 ಕೊನೆಗೆ ಏನಾಗುತ್ತೆ, ಒಂದ್ ಕಡೆ ಬರ್ತಾರೆ, ಅಲ್ಲಿ ಹುಲಿ ಇರ್ತದೆ. ಹುಲಿನ ಹೇಗೆ ಅವರು ಝೂ ಅಲ್ಲಿ ಇಟ್ಟಿದ್ದಾರೆ ಅಂದ್ರೆ, ಒಂದ್ ದೊಡ್ಡ ಕೇಜ್ ಇದೆ. ನೀವು ಸಾಮಾನ್ಯವಾಗಿ ನೋಡಿದ ಪ್ರಕಾರ ಅದು ಕೇಜಿನ ಮೇಲ್ಗಡೆಗೆ ರೂಫ್ ಇರೋದಿಲ್ಲ, ಅದು ಓಪನ್ ಇರುತ್ತೆ ಜನರಲಿ. ಬಟ್ ಸಾಕಷ್ಟು ಎತ್ತರಕ್ಕೆ ಏನಿದೆ, ಒಂದು ಮುಂದೆಲ್ಲ ಫೆನ್ಸಿಂಗ್ ಮಾಡಿರ್ತಾರೆ, ಅದು ಐರನ್ ಫೆನ್ಸಿಂಗ್. ಸೊ ಆ ತರದ್ದು ಇದು. ಇವ್ರು ಹೋಗಿ ಅದ್ರ ಮುಂದೆ ನಿಂದಿರ್ತಾರೆ. ಅದು ಮೇಲೆ ಕೆಳಗೆ ಮೇಲೆ ಕೆಳಗೆ ಹುಲಿ ಓಡಾಡ್ತಾ ಇದೆ. ಯಾಕೆ? ಹಸುವಾಗ್ಬಿಟ್ಟಿದೆ, ಅದಕ್ಕೆ ಆಹಾರ ಬಂದಿಲ್ಲ. ಸೊ ಆ ಹಸುವಿನಲ್ಲಿ ಕೋಪ. ಸೊ ರಭಸದಿಂದ ಓಡಾಡ್ತಾ ಇದೆ. ಇವ್ರು ನೋಡ್ತಾನೆ ಇದ್ದಾರೆ. ಇವ್ರನ್ನ ಹುಲಿ ಕೂಡ ನೋಡ್ತಾ ಇದೆ. ಚಿಕ್ಕ ಚಿಕ್ಕ ಮಕ್ಕಳು, ಇಬ್ರು ಮಕ್ಕಳು, ತಂದೆ ತಾಯಿ ಎಲ್ಲಾರು ಇದಾರೆ ಅಲ್ಲಿ. ಸೊ ಇವ್ರಿಗೆ ಈ ಹುಲಿನ ಇವ್ರು ನೋಡ್ತಾ ಇದಾರೆ, ಹುಲಿ ಇವ್ರನ್ನ ನೋಡ್ತಾ ಇದೆ. ಏನ್ ಮಾಡುತ್ತೆ, ಅದು ರಭಸದಿಂದ ಹುಲಿ ಬಂದು ಆ ಒಂದು ರೇಲಿಂಗಿಗೆ ಬ್ಯಾಂಗ್ ಮಾಡ್ತದೆ. ಬ್ಯಾಂಗ್ ಮಾಡಿದಾಗ ಅಲ್ಲಿ ಒಂದು ಸ್ವಲ್ಪ ಡೆಂಟ್ ಆಗತ್ತೆ ಅಲ್ಲಿ, ಇಲ್ಲಿ ಆ ರೇಲಿಂಗಿಗೆ. ಡೆಂಟ್ ಆದ ತಕ್ಷಣನೇ ಈ ಹುಲಿ ಏನ್ ಮಾಡುತ್ತೆ, ಇಲ್ಲಿಂದ ಓಡಿ ಬಂದು ಆ ಡೆಂಟ್ ಮೇಲೆ ಕಾಲಿಟ್ಟು ಮೇಲೆ ಹೊರಗೆ ಎಗಿರ್ಬಿಡುತ್ತೆ. ಎಲ್ಲಿಂದ? ಕೇಜಿಂದ ಹೊರಗಡೆ ಎಗಿರ್ಬಿಡುತ್ತೆ. ಎಗಿರಿ ಇನ್ನ ಹುಲಿ ಹೊರಗಡೆ ಬಂತು. ಇವರು ತಳಮಳ ತಳಮಳ, ಇಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಎಲ್ಲಾರು ಓಡಾಡ್ತಾ ಇದ್ದಾರೆ. ಕೊನೆಗೆ ಹೋಗಿ ಒಂದು ಚಿಕ್ಕ ಹುಡುಗಿ ಏನಿರ್ತಾಳೆ, ಆ ಹುಡುಗಿ ಮೇಲೆ ಅದು ಹುಡುಗಿ ಕೆಳಗ್ ಬಿದ್ದಿದ್ದಾಳೆ, ಹುಲಿ ಮೇಲಿದೆ. ಇನ್ನ ಬಾಯಿ ತಕ್ಕೊಂಡು ಹಲ್ಲು ತೋರ್ಸ್ಕೊಂಡು ಇನ್ನೇನು ಅದಕ್ಕೆ ಹುಡುಗಿನ ತಿನ್ಬೇಕು, ಆ ಪರಿಸ್ಥಿತಿಯಲ್ಲಿ ಅದು ನಿಂತ್ಕೊಂಡಿದೆ ಹುಲಿ. ಅವಾಗ ಏನಾಯ್ತು, ಈ ಟೀಚರು ಇವ್ರಿಗೆಲ್ಲ ಮಕ್ಕಳಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ನೀವ್ ಏನ್ ಮಾಡ್ತೀರಪ್ಪ ಇಂಥ ಪರಿಸ್ಥಿತಿಯಲ್ಲಿ? ಈ ಹುಲಿ ನಿನ್ ಮೇಲಿದೆ, ಕೈ ಎತ್ತಿದೆ, ಬಾಯಿ ತೆಗೆದಿದೆ, ನೀನೇನ್ ಮಾಡ್ತೀಯ ಅಂದ್ರೆ, ಒಂದು ಮಗು ಏನಂತದೆ, ನಾನು ಅದಕ್ಕೆ ಟಕ್ಕಂತ ಓದ್ಬಿಡ್ತೀನಿ ಅಂತ ಒಂದ್ ಮಗು ಅಂತ. ಇನ್ನೊಂದು ಮಗು ಏನಂತತೆ, ನಾನು ಒಳ್ಳೆ ಜೋರಾಗಿ ಒಂದು ಪಂಚ್ ಮಾಡ್ತೀನಿ ಮಖದಲ್ಲಿ ಅಂತ ಒಂದು ಮಗು ಅನ್ನತ್ತೆ. ಇನ್ನೊಂದು ಮಗು, ನಾನು ನಮ್ ಡ್ಯಾಡಿನ ಕರಿತೀನಿ, ಡ್ಯಾಡಿ ಸ್ಟ್ರಾಂಗ್ ಅಂತ ಇನ್ನೊಂದು ಮಗು ಅಂತತೆ. ಅಷ್ಟರಲ್ಲೇ ಒಂದ್ ಮಗು ಏನತ್ತೆ, ಇವಾಗ ನಡ್ಕ ಆ ಸ್ಥಿತಿಯಲ್ಲಿ ಇವ್ರು ಏನೆಲ್ಲ ಹೇಳ್ತಾ ಇದಾರೆ ಸರಿ, ಬಟ್ ಆ ಸ್ಥಿತಿಯಲ್ಲಿ ಏನಿದೆ ಅಂದ್ರೆ ಇಷ್ಟು ನಡ್ಕ ಇದೆ ಅವ್ರಿಗೆ. ಜೀವನದ ಒಂದು ಭಯ ಹುಲಿ ಮೇಲೆ ಇದೆ, ಅರ್ಥ ಮಾಡ್ಕೊಳ್ರಿ. ಸೊ ಅವಾಗ ಒಂದು ಹುಡುಗಿ ಏನ್ ಹೇಳುತ್ತೆ, ನಾನು ಎದ್ದು ಬಿಡ್ತೀನಿ ಅಂತ ಅನ್ನತ್ತೆ. ಐ ವಿಲ್ ಅವೇಕನ್ ಮೈ ಸೆಲ್ಫ್ ಅಂತೇಳಿ. ಸೊ ಅದು ನಾವು ಪಾಯಿಂಟ್ ಕ್ಯಾಚ್ ಮಾಡ್ಬೇಕಿದೆ. ಈ ತೊಂದರೆಗೆ ಎಚ್ಚರ ಆದ್ರೆ ಹೋಯ್ತಲ್ಲ ಅದು ಭಯ. ಎಲ್ಲಿವರೆಗೂ ನೀವು ಕನಸಿನಲ್ಲಿ ಇರ್ತೀರೋ ಅಲ್ಲಿವರೆಗೆ ಭಯ ಇದೆಯಲ್ಲ. ಹೇಗೆ ಎಚ್ಚರ ಆದ್ರೆ ಆ ಒಂದು ಭಯ ಹೋಗುತ್ತೋ, ಹಾಗೇನೆ ನಾವು ನಮ್ಮ ಈ ಒಂದು ವೇಕಿಂಗ್ ಸ್ಟೇಟ್, ಎಚ್ಚರ ಇರ್ತಕ್ಕಂಥ ಸ್ಟೇಟ್ ಇಂದ ನಾವು ನೆಕ್ಸ್ಟ್ ಸ್ಟೇಟಿಗೆ ಹೋದ್ರೆ ನಮ್ಮಲ್ಲಿ ಪ್ರಾಬ್ಲಮ್ಸ್ ಏನಿದಾವೆ ಅದು ಇರುತ್ತೆ. ಅದು ಏನು ಎಲ್ಲಿಗೂ ಮಾಯ ಆಗೋದಿಲ್ಲ. ಅದು ಸ್ವಲ್ಪ ಕಮ್ಮಿ ಆಗ್ಬೋದು, ಸ್ವಲ್ಪ ಜಾಸ್ತಿ ಆಗ್ಬೋದು. ಅದೇನ್ ಬರಂತೆ ನಮ್ಮ ಕರ್ಮ ಪ್ರಾರಬ್ಧದ ಪ್ರಕಾರ ಬರುತ್ತೆ. ಆದ್ರೆ ಅದ್ರದ್ದು ನಿಮಗೆ ಯಾವುದು ನೋವಿಲ್ಲಲ್ಲ. ಮತ್ತೆ ನಮ್ಗೇನ್ ಬೇಕು? ಇವಾಗ ಹೇಗೆ ನಮಗೊಂದು ಸರ್ಜರಿ ಮಾಡ್ಬೇಕಾದ್ರೆ ನಮ್ಮ ಹೊಟ್ಟೆ ಕೊಯ್ತಾರೋ, ಅವಾಗ ನಮಗೆ ಅನಸ್ತೇಶ ಇಲ್ಲದೆ ನಮಗೆ ಕೊಯ್ದ್ರೆ ಎಷ್ಟು ನೋವಾಗುತ್ತೆ. ಆದ್ರೆ ಅದೇ ನಮಗೆ ಅನಸ್ತೇಶ ಸಿಕ್ಕರೆ ಮತ್ತೆ ನಮಗೆ ಗೆದ್ದೋದಂಗಲ್ಲ ನಾವು. ಸೊ ಇದು ನಮಗೆ ಆ ರೀತಿ ಒಂದು ಅನಸ್ತೇಶ ಇದೆ. ಈ ಒಂದು ವೇದಾಂತದ ಜ್ಞಾನ, ಆತ್ಮಜ್ಞಾನ ನಮಗೆ ಒಂದು ಅನಸ್ತೇಶ. ಏನೇ ಪ್ರಾಬ್ಲಮ್ ಬರಲಿ, ಏನು ನಮಗೆ ಸಂಬಂಧ ಇಲ್ಲ. ಅದು ಯಾಕೆ? ನೀವೊಂದು ಕಂಪ್ಲೀಟ್ ಡಿಸ್ಟೆನ್ಸಿಂಗ್ ಮಾಡಿದಿರಲ್ಲ ನಿಮ್ಮ ಮನಸ್ಸಿಗೆ. ಮತ್ತೆ ನೀವು ಮನಸ್ಸು, ದೇಹ, ಮತ್ತೆ ನೀವು ಆಸ್ ಅ ವಿಟ್ನೆಸ್, ಅಬ್ಸರ್ವರ್ ಅಂತ ನಾವೇನು ಅದು ಎಕ್ಸರ್ಸೈಸ್ ಮಾಡಿದ್ವಿ,
ಆ ಪ್ರಕಾರ ನೀವು ಡಿಸ್ಟೆನ್ಸಿಂಗ್ ಮಾಡಿದಾಗೆ ಮತ್ತೆ ನಿಮ್ಗೆ ಯಾವ್ದು ತೊಂದರೆ ಆಗಿ ಕಾಣುತ್ತೆ ಹೇಳ್ರಿ. ಇಲ್ಲಿ ಬೇರೆ ಏನು ಮಿರಾಕಲ್ ಆಗೋದ್ ಬೇಕಾಗಿಲ್ಲ, ಜಸ್ಟ್ ನಮ್ದೊಂದು ಮೈಂಡ್ ಸೆಟ್ ನ ನಾವು ಚೇಂಜ್ ಮಾಡ್ಕೋಬೇಕಷ್ಟೇ. ಸೊ ಇದರಲ್ಲಿ ಇದೇ ಒಂದು ನಮಗೆ ಇರ್ತಕ್ಕಂಥ ಒಂದು ಚಾಲೆಂಜ್. ಇದನ್ನ ನಾವು ಕಲಿಬೇಕು, ಯಾವ ರೀತಿ ನಾವು ಅದನ್ನ ನಮ್ಮ ಮನಸ್ಸನ್ನ ನಾವು ಅಬ್ಸರ್ವರ್ ಆಗಿ ಮಾಡೋದಕ್ಕೆ ನಮಗೆ ಸಾಧ್ಯ ಉಂಟು ಅಂತೇಳಿ. ಇದಕ್ಕೆ ಏನಂತಾರೆ, ವಿಚಾರ ಸಂಯತ ಅಂತಾರೆ. ಅಂದ್ರೇನು, ಸಮ್ಯಕ್ ನಿರೀಕ್ಷಣ ಮಾಡ್ಬೇಕು ನಾವು, ರೈಟ್ ಅಬ್ಸರ್ವೇಷನ್. ದೇಹದ ಮೇಲೆನೆ ಆಗ್ಲಿ, ಇಲ್ಲ ನಮ್ಮ ವಿಚಾರಗಳ ಮೇಲೆ ಆಗ್ಲಿ, ಇಲ್ಲ ನಮ್ಮ ಭಾವಗಳ ಮೇಲೆ ಆಗ್ಲಿ, ನಾವು ಯಾವಾಗ್ಲೂ ಒಂದು ಸರಿಯಾದ ಒಂದು ಗಮನ ಇಟ್ಟಿರ್ಬೇಕು ನಾವು. ಇವಾಗ ಏನಾಗಿದೆ, ನಮ್ಮ ಮನಸ್ಸು ಕಂಪ್ಲೀಟ್ಲಿ ಓವರ್ ಪವರ್ ಮಾಡಿದೆ. ಹಾಗಾಗಿ ನಮ್ಮ ಜೀವನ ನರಕನೇ. ಯಾಕಂದ್ರೆ ವಿಚಾರ ಸರಿ ಇಲ್ಲ, ಆ ವಿಚಾರ ಸರಿ ಇಲ್ಲದೆ ಅಂದ್ರೆ ಆಕ್ಷನ್ ಸರಿ ಇಲ್ಲ, ಆಕ್ಷನ್ ಸರಿ ಇಲ್ಲ ಅಂದ್ರೆ ರಿಯಾಕ್ಷನ್ ಸರಿ ಇಲ್ಲ, ಮತ್ತೆ ಎಲ್ಲ ರಿವರ್ಸ್ ಅಲ್ಲೇನೆ ನಮಗೆ ನೆಗೆಟಿವ್ ಆಗೋಗುತ್ತೆ. ಇದಕ್ಕೆ ಇವತ್ತು ಇನ್ನೊಂದೇ ಒಂದು ಸಣ್ಣ ಪ್ರಯೋಗ ಮಾಡೋಣ ನಾವು, ಬಹಳ ಅನುಕೂಲ ಆಗುತ್ತೆ ಇದು ನಿಮಗೆ. ಧ್ಯಾನ ಕೂಡ ಯಾವ ರೀತಿ ಮಾಡಬೇಕು, ಯಾವ ರೀತಿ ನಿಮ್ಮಲ್ಲಿ ಈ ಒಂದು ಡಿಸ್ಟೆನ್ಸಿಂಗ್, ಮೆಂಟಲ್ ಡಿಸ್ಟೆನ್ಸಿಂಗ್ ಅಂತ ನಾವೇನಂದ್ವಿ, ಇದನ್ನ ಯಾವ ರೀತಿ ನೀವು ಇದನ್ನ ಕಲಿಬಹುದು ಅನ್ನೋದಕ್ಕೆ ಒಂದು ಮತ್ತೆ ಇವತ್ತು ನಾನು ಒಳ್ಳೆ ಉದಾಹರಣೆ ಕೊಡ್ತೀನಿ. ಇಮ್ಯಾಜಿನ್ ಮಾಡಿ, ಒಂದು ನದಿ ದಂಡೆ ಹತ್ರ ಕೂತಿದ್ರಿ ನೀವು. ನದಿ ದಂಡೆ ಹತ್ರ ಕೂತ್ಕೊಂಡು ನದಿ ಹರಿತಾ ಇದೆ ನಮ್ಮ ಮುಂದ್ಗಡೆ. ನೀವು ಜಸ್ಟ್ ಅಬ್ಸರ್ವ್ ಮಾಡಿ, ಅದನ್ನ ಮಾಡಿದೀವಲ್ಲ ನಾವು, ಸಾಕಷ್ಟು ಸರ್ತಿ ಮಾಡಿದೀವಿ. ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ತೀರಿ, ನೀರ್ ಹರಿತಾ ಇದೆ. ಹಾಗೇನೆ ನೀವು ಎಲ್ಲಾದ್ರೂ ಒಂದ್ ಕಡೆ ಪಾರ್ಕಲ್ಲಿ ಕೂತಿದ್ದೀರಾ, ಅಲ್ಲಿ ಪಕ್ಷಿಗಳು ಹಾರಾಡ್ತಾ ಇದ್ರೆ ಅದನ್ನು ನೀವು ನೋಡ್ತಾ ಇದ್ದೀರಾ. ಹಾಗೆ ನೀವು ಆಕಾಶದಲ್ಲಿ ನೋಡ್ತೀರಾ, ಅಲ್ಲಿ ಮೇಘಗಳು, ಸಾಕಷ್ಟು ಮೇಘಗಳು ಇದಾವೆ. ಆ ಮೇಘಗಳು ಒಂದ್ರಿಂದ ಒಂದು ಇನ್ನೊಂದು, ಅದೇನೋ ಒಂದು ಶೇಪ್ ಚೇಂಜ್ ಆಗುತ್ತೆ, ಮತ್ತೆ ಇನ್ನೊಂದು ಬರುತ್ತೆ, ಮತ್ತೊಂದು ಹೋಗುತ್ತೆ. ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡ್ತಾ ಇರ್ತೀರ. ನಿಧಾನಕ್ಕೆ ನೀವು ಕೂತ್ಕೊಂಡು ಅದನ್ನ ನೋಡ್ತಾ ಇದ್ರ. ಹೀಗೇನೆ ನೀವು ಕಣ್ಣು ಮುಚ್ಕೊಂಡು ಹೇಗೆ ನೀವು ಈ ನದಿನ ನೋಡಿದ್ರಿ, ಆ ಥಾಟ್ ಫ್ಲೋ ಏನಿತ್ತಲ್ಲ, ನೀವು ಅದನ್ನ ಆ ಪ್ರಕಾರ ಆ ಥಾಟ್ ಫ್ಲೋನ ನೀವು ಅದನ್ನ ನದಿಯ ಪ್ರವಾಹದಂತೆ ನೀವು ಅದನ್ನ ನೋಡ್ತಾ ಹೋಗ್ರಿ. ಥಾಟ್ಸಿಗೆ ನೀವೇನು ಮಾಡೋದ್ ಬೇಡ. ಇದು ಬಹಳ ಒಂದು ಇಂಪಾರ್ಟೆಂಟ್ ಟೆಕ್ನಿಕ್ ಇದು. ನೀವು ಧ್ಯಾನ ಮಾಡಿ, ಬರೀ ಥಾಟ್ಸ್ ಬರ್ತಾ ಇದೆಯಾ, ಬರ್ಲಿ, ಒಂದು ಪ್ರವಾಹದಂತೆ ಹೋಗ್ತಾ ಇದೆ, ಅದನ್ನ ಅಬ್ಸರ್ವ್ ಮಾಡ್ರಿ. ಹಾರಿ ಹೋಗ್ತಾ ಇದೆಯಾ, ಅಬ್ಸರ್ವ್ ಮಾಡ್ರಿ ಅದನ್ನ. ಇಲ್ಲ ಅದು ಈ ಕಡೆ ಆ ಕಡೆ ಶೇಪ್ ಚೇಂಜ್ ಆಗಿ ಹೋಗ್ತಾ ಇದೆಯಾ, ಅದನ್ನು ಅಬ್ಸರ್ವ್ ಮಾಡ್ರಿ. ಅದಕ್ಕೆ ನಿರ್ಬಂಧನೆ ಬೇಡ, ತಡೆ ಹಿಡಿಯೋದು ಬೇಡ, ಏನು ಬೇಡ. ಸೊ ಈ ಒಂದು ಅಬ್ಸರ್ವೇಷನ್ ನಲ್ಲಿ ನೀವು ಯಾವ ರೀತಿ ಸೈಲೆಂಟ್ ಆಗಿ ನೀವು ಕೂತಿರ್ತೀರಲ್ಲ, ಅವಾಗ ಏನಾಗುತ್ತೆ, ನಿಮಗೆ ಒಂದು ಆಟೋಮ್ಯಾಟಿಕ್ ನಿಮಗೆ ಒಂದು ವಿಚಾರ ಬರುತ್ತೆ. ನನಗೆ ಅಂದ್ರೆ ನೋಡುವಂತವನಿಗೆ ಮತ್ತೆ ಈ ಮನಸ್ಸಿಗೆ ಮಧ್ಯದಲ್ಲಿ ಒಂದು ಗ್ಯಾಪ್ ಇದೆ ಅಂತ ಒಂದು ತಿಳಿದು ಬರುತ್ತೆ ನಿಮಗೆ. ಇದು ಅನುಭವದ ಮಾತು ನಾನು ಹೇಳ್ತಾ ಇರೋದು. ಸಾಕಷ್ಟು ಜನಕ್ಕೆ ಇದರ ಅನುಭವ ಆಗಿದೆ. ನೀವು ಮಾಡಿ, ನಿಮಗೆ ಗೊತ್ತಾಗುತ್ತೆ, ಇಮ್ಮಿಡಿಯೇಟ್ ನಿಮಗೆ ರಿಸಲ್ಟ್ ಬರುತ್ತೆ. ಒಂದು ವಾರದಲ್ಲಿ ನೀವು ನೋಡ್ರಿ, ಮೊದಲಿಗೆ ಇವತ್ತಿಗೆ ಎಷ್ಟು ಡಿಫರೆನ್ಸ್ ಆಗುತ್ತೆ ನಿಮಗೆ ತಿಳಿಯುತ್ತೆ. ಫಸ್ಟ್ ನೀವು ಫಿಸಿಕಲಿ ಅದನ್ನ ನೀವು ನೋಡ್ಬೇಕು. ಓಕೆ, ನೀವು ಒಂದು ವಿಡಿಯೋ ನೋಡ್ರಿ, ಇಲ್ಲಾಂದ್ರೆ ಪಕ್ಷಿಗಳಂತೂ ನೀವು ಕಿಟಕಿಯಿಂದ ಹೊರಗೆ ನೋಡಿದ್ರೆ ಪಕ್ಷಿಗಳು ಕಾಣುತ್ತೆ, ಆಕಾಶ ಕಾಣುತ್ತೆ, ನದಿ ಕಾಣದೇ ಇರ್ಬೋದು ನಮ್ಗೆ. ಸೊ ಈ ತರ ಅಲ್ಲಿಂದ ನೀವು ಕಣ್ಣು ಮುಚ್ಕೊಂಡು ನಿಮ್ಮ ವಿಚಾರಗಳನ್ನ ನೀವು ನೋಡ್ತಾ 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 ಅವಾಗ ನಿಮ್ಗೇನಾಯ್ತು, ನೀವು ಎಂತ ಒಂದು ಚಿಂತೆಯಲ್ಲಿದ್ರು ಕೂಡ ಚಿಂತೆ ನಿಮ್ಗೇನು ಮಾಡೋದಿಲ್ಲ. ನೀವು ಚಿಂತೆಗಳು ಮಧ್ಯದಲ್ಲಿದ್ರು ಕೂಡ ನಿಮಗೆ ಚಿಂತೆಗಳು ದೂರ ಆಗೇನೆ ಇರುತ್ತೆ. ಯಾಕಂದ್ರೆ ನೀವು ಡಿಸ್ಟೆನ್ಸಿಂಗ್ ಆಗ್ಲೇ ಮಾಡಿದಿರಿ. ಎಂತಹ ಒಂದು ಸಮಸ್ಯೆ ಕೂಡ ಬಂದ್ರೆ ನಿಮಗೆ ಆ ಸಮಸ್ಯೆ ನಿಮಗೇನ್ ತಟ್ಟೋದಿಲ್ಲ, ಅದು ನಿಮಗೆ ದೂರವಾಗೇ ಇರುತ್ತೆ. ಅದು ಸಮಸ್ಯೆದಲ್ಲಿ ಮಧ್ಯದಲ್ಲಿದ್ರು ಕೂಡ ನಿಮಗೆ ತಟ್ಟೋದಿಲ್ಲ. ಯಾವುದೇ ತರದ ವಿಚಾರ ಬಂದ್ರು ಕೂಡ ನಿಮಗೆ ಆ ವಿಚಾರ ನಿಮಗೆ ಹಾನಿ ಮಾಡೋದಿಲ್ಲ. ಈ ಒಂದು ಸ್ಥಿತಿಯಲ್ಲಿ ನೀವೇನು, ನಾನು ಈ ಮನಸ್ಸಲ್ಲ ಅಂತ ಅದನ್ನ ಗಟ್ಟಿ ಮಾಡ್ತಾ ಹೋಗ್ಬೇಕು ನೀವು ಧ್ಯಾನದಲ್ಲಿ. ನಾನು ಆ ಮನಸ್ಸನ್ನ ನೋಡ್ತಾ ಇದ್ದೀನಿ ಅಂದ್ರೆ ಮನಸ್ಸು ಬೇರೆ, ನಾನು ಬೇರೆ. ಹೀಗ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಮನಸ್ಸಿಗೇನಪ್ಪ, ಎಲ್ಲಿವರೆಗೂ ನೀವು ನಾನ್ ಮಾಡಿದೀನಿ, ನನ್ನ ವಿಚಾರ ಇದು, ನನ್ನಿಂದ ಈ ರೀತಿ ಆಯ್ತು, ಇದು ನನ್ನ ಐಡಿಯಾ ಇದೆ, ನನ್ನ ಪ್ರಾಬ್ಲಮ್ ಇದೆ ಅಂತ ನೀವು ಎಲ್ಲಿವರೆಗೆ ಹೇಳ್ತಾ ಇರ್ತೀರೋ
ಅಲ್ಲಿವರೆಗೂ ಮನಸ್ಸಿಗೆ ಅದು ಗೊಬ್ಬರ ಹಾಕ್ದಂಗೆ, ನೀರ್ ಹಾಕ್ದಂಗೆ, ಬಿಸಿಲು ಕೊಟ್ಟಂಗೆ ಗಟ್ಟಿ ಆಗ್ತಾ ಹೋಗುತ್ತೆ ಮನಸ್ಸು. ಯಾವ ಒಂದು ಕ್ಷಣಕ್ಕೆ ನೀವು ಇದು ನನ್ನ ವಿಚಾರ ಅಲ್ಲ, ಇದು ನನ್ನ ಚಿಂತೆ ಅಲ್ಲ, ಇದು ನನ್ನ ಸಮಸ್ಯೆ ಅಲ್ಲ ಅಂತ ನೀವು ಯಾವ ಒಂದು ಗಳಿಗೆಗೆ ನೀವು ಅದನ್ನ ದೂರ ಮಾಡ್ತಾ ಹೋಗ್ತಿರೋ, ಆಟೋಮ್ಯಾಟಿಕಲಿ ಮನಸ್ಸೇನಿದೆ ಸಾಯ್ತಾ ಹೋಗುತ್ತೆ, ಅದ್ರ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಇದಕ್ಕೊಂದು ನಿಜವಾದ ಕತೆ ಇದು. ಇದನ್ನ ನೀವು ಬುದ್ಧಂಗೆ ಮತ್ತೆ ಬುದ್ಧ ಮತ್ತೆ ಅವರ ಒಂದು ಶಿಷ್ಯಂಗೆ ನಡುವೆ ಆಗಿದ್ದ ಕತೆ ಇದು. ಹೊಸದಾಗಿ ಒಬ್ಬ ರಾಜ್ಯದ ಒಂದು ಪ್ರಿನ್ಸ್ ಅಂತ ಏನಂತೀವಿ, ಯುವರಾಜ ಬುದ್ಧನ ಹತ್ರ ಬಂದು ಶರಣಾಗತಿ ಆಗ್ತಾನೆ. ನಾನು ಸನ್ಯಾಸ ತಗೋಬೇಕು ಅಂತ ಬಂದಿದ್ದೀನಿ ಅಂತ ಬುದ್ಧನ ಹತ್ರ ಬಂದ್ರೆ, ಬುದ್ಧ ದೇವ್ರು ಏನಿದೆ, ಆಯ್ತಪ್ಪ ಒಳ್ಳೇದು, ಬಾ ನೀನು. ತಂದೆ ತಾಯಿ ಎಲ್ಲಾರ್ದು ಆತ ಅಪ್ಪಣೆ ತಗೊಂಡೇ ಬಂದಿರ್ತಾನೆ. ಸರಿ ಅಂತ ಆಶ್ರಮದಲ್ಲಿ ಸೇರ್ಸ್ಕೊಂತಾರೆ. ಇವಾಗ ಆಶ್ರಮದಲ್ಲಿ ಸೇರ್ಸ್ಕೊಂಡು ಆದ್ಮೇಲೆ ಇವರು ಅಲ್ಲಿ ಆಶ್ರಮದಲ್ಲಿ ಯಾವುದೇ ರೀತಿ ಅಲ್ಲಿ ಅಡಿಗೆ ಮಾಡಿ ಊಟಕ್ಕೆ ಹಾಕೋದು ಯಾವ್ದು ವ್ಯವಸ್ಥೆ ಇರೋದಿಲ್ಲ. ಎಲ್ಲರೂ ಭಿಕ್ಷಕ್ಕೆ ಪಕ್ಕದ ಹಳ್ಳಿಗೆಲ್ಲ ಹೋಗೋದಿರುತ್ತೆ. ಸೊ ಅದಕ್ಕೆ ಏನ್ ಮಾಡಿರ್ತಾರೆ, ಈ ತರ ಹೊಸದಾಗಿ ಯಾರನ್ನ ಬಂದವ್ರಿಗೆ ಇಂತಿಂತ ಮನೆಗೆ ನೀವು ಹೋಗಿ ಅಂತ ಒಂದು ಜನರಲ್ ಇನ್ಸ್ಟ್ರಕ್ಷನ್ಸು ಅದನ್ನ ಕೊಡೋದೊಂದು ಒಂದು ಅಭ್ಯಾಸ ಅಲ್ಲಿ. ಸೊ ಇಲ್ಲೇನ್ ಮಾಡ್ತಾರೆ, ಬುದ್ಧರು ಇವನಿಗೆ ಒಂದು ಯುವತಿ ಮನೆಗೆ ಹೋಗ್ಲಿಕ್ಕೆ ಹೇಳ್ತಾರೆ. ಆಯ್ತು ಅಂತ ಇವನು ಅದನ್ನೇನು ಅಡ್ರೆಸ್ ಹೇಳಿರ್ತಾರೆ, ಇಂಥ ಊರು ಇಂಥಲ್ಲಿ ಮನೆ ಇದೆ ಅದಿದೆಲ್ಲ ಹೇಳ್ತಾರೆ. ಇವನು ಪಾಪ ಹೋಗ್ತಾ ಇರ್ತಾನೆ. ಅವನು ಇವಾಗ ಯುವರಾಜ ಬಂದ್ಬಿಟ್ಟಿದ್ದಾನೆ, ಬರಿಗಾಲೇ ನಡೀತಾ ಇದ್ದಾನೆ, ಕಾಡಿನಲ್ಲಿ ಎಲ್ಲೋ ಒಂದ್ ಕಡೆ ಹಳ್ಳಿಗೆ ಹೋಗ್ತಾ ಇದ್ದಾನೆ, ಯಾರ ಮನೆಗೋ ಭಿಕ್ಷುಕ್ ಊಟಕ್ಕೆ ಹೋಗ್ತಾ ಇದ್ದಾನೆ. ಹೋಗ್ತಾ ಹೋಗ್ತಾ ಏನ್ ಮಾಡ್ತಾನೆ, ನೆನ್ಸ್ಕೊಂತಾನೆ, ಅರೆ ಈ ಪರಮಾನ್ನ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ, ಈ ತರ ನನಗೆ ರೊಟ್ಟಿ ಇಷ್ಟ, ಈ ತರ ರೊಟ್ಟಿ ಮಾಡಿ, ಇಂಥ ಪಲ್ಯ ಮಾಡಿ, ಈ ತರ ಕಾಳು ಮಾಡಿ ಅಂತ ಇದೆಲ್ಲ ಒಂಥರ ವಿಚಾರ ಮಾಡ್ತಿರ್ತಾನೆ. ಇದ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ. ಅದು ಸಹಜ ಅಲ್ಲ, ಮನಸ್ಸಲ್ಲ ಅದು. ಸೊ ಅಲ್ಲಿ ಹೋಗಿ ಆ ಯುವತಿಯ ಮನೆಗೆ ಹೋಗಿ ಭಿಕ್ಷಾಂದೇಹಿ ಅಂತ ಹೇಳ್ತಾನೆ. ಪಾಪ ಅವನು ಬಹಳ ಒಂದು ಗೌರವದಿಂದ ಒಳಗಡೆ ಅವನಿಗೆ ಸ್ವಾಗತ ಮಾಡಿ ಕೂಡಿಸಿ ಊಟಕ್ಕೆ ಬಡಿಸ್ತಾನೆ. ಇವಾಗ ನೋಡಿ, ಊಟಕ್ಕೆ ಬಡಿಸಿದ ತಕ್ಷಣ ಇವನು ಏನೇನ್ ಮನಸ್ಸಿನಲ್ಲಿ ವಿಚಾರ ಮಾಡಿರ್ತಾನೋ ಅದೆಲ್ಲ ಅಚ್ಚು ಅದೇ ಐಟಮ್ಸ್ ಮಾಡಿರ್ತಾಳೆ ಅಡಿಗೆಗೆ. ಇವನಿಗೆ ಆಶ್ಚರ್ಯ ಆಗುತ್ತೆ. ಓ ಏನೋ ಬಿಡು, ಕೋಇನ್ಸಿಡೆನ್ಸ್ ಇರ್ಬೋದು ಅಂತ ಒಂದು ವಿಚಾರಕ್ಕೆ ಇವನು ಅಲ್ಲಿಗೆ ಊಟ ಮಾಡ್ತಾನೆ. ಊಟ ಮಾಡ್ತಾ ಮಾಡ್ತಾ ಒಂದು ವಿಚಾರ ಆಯ್ತಂಗೆ ಬರುತ್ತೆ, ನನಗೆ ಅಭ್ಯಾಸ ಅಲ್ಲ, ಊಟ ಆದ್ಮೇಲೆ ಒಂದು ಸ್ವಲ್ಪ ಹೊತ್ತು ಮಲಗೋದು ಅಭ್ಯಾಸ ಆಯ್ತು. ಏನಪ್ಪಾ ಇಲ್ಲಿ ಇದೆ, ಹೆಂಗಾಗತ್ತೆ ಇಲ್ಲಿ ಮಲಗೋದು, ಅದು ಒಂದು ಅವಕಾಶ ಸಿಕ್ಕಿದ್ರೆ ಚೆನ್ನಾಗಿರೋದು ಅಂತ ಅದನ್ನು ವಿಚಾರ ಮಾಡ್ತಾನೆ. ಇನ್ನೇನು ಕೈ ತೊಳಿಬೇಕಾದ್ರೆ ಈ ವಿಚಾರ ಬರುತ್ತೆ ಅವನಿಗೆ. ಆ ತರ ಕೈ ತೊಳ್ಕೊಂಡು ಇನ್ನೇನು ಎದ್ದೇಳ್ಬೇಕನ್ನೋದ್ರಲ್ಲೇನೆ ಆ ಯುವತಿ ಅಂತಾಳೆ, ಮಹಾರಾಜ್ರೆ ನೀವು ಸ್ವಲ್ಪ ವಿಶ್ರಾಮ ಮಾಡಿ ಹೋದ್ರೆ ನಮಿಗೂ ಬಹಳ ಸಮಾಧಾನ ಆಗುತ್ತೆ ಅಂತ ಈ ರೀತಿ ಆ ಯುವತಿ ಹೇಳ್ತಾರೆ. ಇವನಿಗೆ ಆಶ್ಚರ್ಯ, ಇದೇನಪ್ಪ ಇದು, ಇದನ್ನು ಕೋಇನ್ಸಿಡೆನ್ಸ್ ಅನ್ಕಂತಾನೆ. ಬಿಡಿ, ಮೋಸ್ಟ್ಲಿ ಮತ್ತೆ ಅನ್ಕೊಂಡಿರ್ಬೋದು ಅವರು, ಭಿಕ್ಷುಕ ನಡ್ಕೊಂಡು ಎಲ್ಲಿಂದನೋ ಬಂದಿದ್ದಾರೆ, ಊಟ ಮಾಡಿದ್ಮೇಲೆ ಒಂದು 15-20 ನಿಮಿಷ ವಿಶ್ರಾಮ ಮಾಡುವುದ್ರೆ ಒಳ್ಳೇದು ಅಂತ ಅನ್ಕೊಂಡಿರ್ತಾರಂತ. ಸರಿ ಅಂತ ವಿಶ್ರಾಮ ಮಾಡ್ತಾನೆ. ವಿಶ್ರಾಮ ಮಾಡ್ತಾ ಇದ್ದಾನೆ. ಈ ಯುವರಾಜಂಗೆ ಒಂದು ವಿಷಯ ಮನಸ್ಸಿಗೆ ಬರುತ್ತೆ, ಏನಪ್ಪಾ ನಾನು ಇವಾಗ ಸದ್ಯ ನನಗೇನೈತೆ, ಒಂದು ಛತ್ತಿಲ್ಲ, ಛತ್ ಅಂದ್ರೆ ರೂಫ್ ಇಲ್ಲ, ಒಂದು ನನಗೇನೈತೆ ಒಂದು ನೆರಳಿಲ್ಲ, ಆ ತರ ಆಗೋಯ್ತಲ್ಲ ನನ್ನ ಪರಿಸ್ಥಿತಿ. ಇಲ್ಲಿ ನಾನು ಯಾರ್ದೋ ಒಂದು ಮಂಚದ ಮೇಲೆ ನಾನು ಮಲಗಿದ್ದೀನಿ, ನಾನು ಏನ್ ಯುವರಾಜ ಇದ್ದೆ, ನಾನು ಎಲ್ಲಿದ್ದೆ ಎಲ್ಲಿಗೆ ಬಂದೀನಿ ಅಂತ ಇದು ಒಂದು ಸಹಜ ಒಂದು ವಿಚಾರ ಅವನಿಗೆ ಬಂತು. ಅವಾಗೆ ಇವನು ಯಾವಾಗ ಈ ವಿಚಾರ ಮಾಡ್ತಾನೋ ಆ ಯುವತಿ ಇದ್ದಿದ್ದೇನ್ ಹೇಳ್ತಾಳೆ, ಯುವರಾಜ ಇದು ಯಾರಿಗೂ ಇಲ್ಲಪ್ಪ, ಯಾರ್ದು ಮನೆ, ಯಾರಿಗೂ ಛತ್, ಯಾರ್ದು ಪರ್ಮನೆಂಟ್ ಇಲ್ಲ, ಇಲ್ಲಿ ಯಾರ್ದು ಮಂಚನೂ ಪರ್ಮನೆಂಟ್ ಇಲ್ಲ, ನೆರಳು ಪರ್ಮನೆಂಟ್ ಇಲ್ಲ ಅಂತ ಮಾತಂದ್ಬಿಡ್ತಾಳೆ.
ಅವಾಗ ಇವನ್ಗೆ ಅನ್ಸುತ್ತೆ ಇದ್ರಲ್ಲಿ ಏನಿನ್ನ ಇದನ್ನು ಕೋಇನ್ಸಿಡೆನ್ಸ್ ಆಗಕ್ ಸಾಧ್ಯನೇ ಇಲ್ಲ ಅಂತ ಇನ್ನ ಆ ಯುವತಿ ಕೇಳ್ತಾನೆ, ಏನಮ್ಮ ನೀನು ಇದು ಹೇಗೆ ಹೇಳ್ದೆ ಅಂತೇಳಿ. ಅವಾಗೆ ಆ ಯುವತಿ ಅಂತಾಳೆ, ನಾನು ಸಾಧನೆ ಮಾಡ್ತಾ ಇದ್ದೀನಿ, ಧ್ಯಾನ ಮಾಡ್ತಾ ಇದ್ದೀನಿ, ಸಾಧನೆ ಮಾಡ್ತಾ ಇದ್ದೀನಿ. ಡೀಪ್ ಆಗಿ ಸಾಧನೆ ಮಾಡಿ 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 ಏನಿದೆ ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ನಂದು ವಿಚಾರ, ಚಿಂತೆ ಎಲ್ಲದನ್ನು ನಾನು ಸಮಾಪ್ತ ಮಾಡ್ಬಿಟ್ಟಿದ್ದೀನಿ. ನನ್ನ ಮನಸ್ಸಿನಲ್ಲಿ ಏನು ವಿಚಾರ ಇಲ್ಲ ಇವಾಗ. ಇಂಥ ಪರಿಸ್ಥಿತಿಯಲ್ಲಿ ಏನಾಗ್ತಾ ಇದೆ, ನನಗೆ ಬೇರೆಯವ್ರು ಯಾರ್ದು ಮನಸ್ಸಿನಲ್ಲಿ ಏನು ವಿಚಾರ ಇದೆಯೋ ಅದು ನನಗೆ ಕಾಣಿಸ್ ಬರ್ತಾ ಇದೆ ಅಂತ ಈ ಯುವತಿ ಅವನಿಗೆ ಹೇಳ್ತಾನೆ. ಇವನಿಗೆ ಆಶ್ಚರ್ಯ ಆಗುತ್ತೆ. ಅಂದ್ರೆ ಏನಪ್ಪಾ, ಈ ಯುವತಿಗೆ ಈ ಶಕ್ತಿ ಇದೆ, ಬೇರೆಯವ್ರ ವಿಚಾರ ತಿಳ್ಕೊಳ್ಳುವಂತ ಶಕ್ತಿ ಇದೆ ಅಂತೇಳಿ ಸರಿ ಅಂತ ಅಲ್ಲಿಂದ ಹೊರಟ್ಬಿಡ್ತಾನೆ. ಆಯ್ತು, ಧನ್ಯವಾದ ಹೇಳಿ ಹೊರಡ್ತಾನೆ. ಹೊರಡಿ ಬುದ್ಧನ ಹತ್ರ ಹೋಗಿ, ಸ್ವಾಮಿಗಳೇ, ನನಗೆ ನಾಳೆಯಿಂದ ಮನೆಗೇನಿದೆ ಅಲ್ಲಿಗೆ ಹೋಗೋದಿಲ್ಲ ನಾನು ಅಂತ ಹೇಳ್ತಾನೆ. ಯಾಕಪ್ಪ, ಏನಾಯ್ತು? ಇಲ್ಲ ಇಲ್ಲ ಪ್ಲೀಸ್, ಅದು ಬಿಟ್ಟು ನೀವು ಬೇರೆ ಎಲ್ಲಾದ್ರೂ ಕಳಿಸ್ರಿ, ನನಗೆ ಅಲ್ಲಿಗೆ ಮಾತ್ರ ಕಳಿಸ್ಬೇಡಿ ಅಂತ ಹೇಳ್ತಾನೆ. ಇಲ್ಲ ಇಲ್ಲ ಹೇಳು, ಏನಾಯ್ತು ಹೇಳು ಅಂತ. ಆ ತಾಯಿಯಲ್ಲಿ ಈ ತರದ್ದು ಒಂದು ವಿಚಾರ ಇದೆ, ಆ ಯುವತಿಯಲ್ಲಿ. ನನ್ನ ಮನಸ್ಸಿನಲ್ಲಿ ಏನಿದೆಯೋ ಆಕೆಗೆ ತಿಳಿದು ಬರ್ತಾ ಇದೆ. ಮತ್ತೆ ನನಗಿವಾಗ ಏನಾಗ್ತಾ ಇದೆ, ನನಗೆ ಆ ಯೌವನದಲ್ಲಿರ್ತಕ್ಕಂಥ ಹೆಂಗಸು, ಸುಂದರವಾಗಿರ್ತಕ್ಕಂಥ ಹೆಂಗಸು, ನನಗೆ ಕೆಲವೆಲ್ಲ ಕೆಟ್ಟ ವಿಚಾರ ಬಂದಿದ್ದಾವೆ. ಸೊ ನಾಳೆ ನಾನು ಮನೆಗೆ ಹೋದ್ರೆ ಮತ್ತೆ ಅವಳಿಗೆ ನನ್ನ ಮನಸ್ಸಿನಲ್ಲಿ ಏನಿದೆ ಗೊತ್ತಾದ್ರೆ ಚೆನ್ನಾಗಿರಂಗಿಲ್ಲ, ನನಗೆ ಅದಕ್ಕೆ ಸರಿಗೆ ಅನಿಸ್ತಾ ಇಲ್ಲ ಅಲ್ಲಿಗೆ ಹೋಗ್ಲಿಕ್ಕೆ ಅಂತ ಪಾಪ ಇದ್ದಿದ್ದು ಗುರುಗಳ ಹತ್ರ ಎಲ್ಲ ಸ್ಪಷ್ಟವಾಗಿ ಹೇಳ್ಬೇಕಲ್ಲ, ಹೆಚ್ಚ ಇಲ್ಲ ಕಮ್ಮಿ ಇಲ್ಲ, ಹೇಳ್ಬಾರ್ದಂತ. ಅದು ನಮಗೆ ತಿಳುವಳಿಕೆ ಇದೆಯಲ್ಲ ಅದ್ರ ವಿಷಯಕ್ಕೆ. ಸೊ ಬುದ್ಧರಂತಾರೆ, ಇಲ್ಲ ನೀನು ಒಂದು ಕೆಲಸ ಮಾಡು, ನಿನಗಿದು ಚಾಲೆಂಜ್, ಇದು ನಿನಗೊಂದು ಸಾಧನೆಗೆ ಒಂದು ಮಾರ್ಗ ಆಯ್ತು, ನೀನು ಅವ್ರ ಮನೆಗೆ ಹೋಗು. ಆದ್ರೆ ಹೇಗೆ ಹೋಗ್ಬೇಕು ನೀನು ಅನ್ನೋದು ನಾನು ಹೇಳ್ತೀನಿ ನಿನಗೆ. ನಿನ್ನ ಮನಸ್ಸಿನ ಮೇಲೆ ನಿಂದು ಪ್ರತಿಯೊಂದು ವಿಚಾರ, ನಿನ್ನ ಮನಸ್ಸಲ್ಲಿ ಏನ್ ಬರ್ತಾ ಇದೆ ಅದ್ರ ಮೇಲೆ ನಿನಗೆ ಕಂಪ್ಲೀಟ್ ಆಗಿ ನಿಯಂತ್ರಣ ಇರಬೇಕು. ಆ ಒಂದು ವಿಚಾರದಿಂದ ನೀನು ಅವ್ರ ಮನೆಗೆ ಹೋಗು. ಸೊ ಈತ ಸಾಧಕ ಅಷ್ಟೆಲ್ಲ ಅರಮನೆ ಅದಿದೆಲ್ಲ ಬಿಟ್ಟು ಬರ್ಬೇಕಂದ್ರೆ ಮತ್ತೆ ನೀನು ಸಾಮಾನ್ಯ ಮನಸ್ಥಿತಿ ಅಲ್ಲ, ಈತಂದು ಬಹಳ ಶಕ್ತಿ ಇರ್ತಕ್ಕಂಥ ಮನಸ್ಸು, ಮತ್ತೆ ಬಲ, ಆತ್ಮಬಲ. ಸೊ ಯಾವಾಗ ಅವನು ಪೌಂಟಣಿಗೆ ಹತ್ತಾ ಇರ್ತಾನೆ, ಕಂಪ್ಲೀಟ್ ಕಂಟ್ರೋಲ್ ಆ ಮನಸ್ಸಿನ ಮೇಲೆ ಏನು ವಿಚಾರ ಬರ್ತಾ ಇದೆ ಅನ್ನೋದು ಮೈಂಡ್ಫುಲ್ನೆಸ್ ಅಂತೀವಲ್ಲ, ಅಲರ್ಟ್ನೆಸ್, ಮೈಂಡ್ಫುಲ್ನೆಸ್ ಇಂದ ಆ ಪೌಂಟಣಿಗೆ ಹತ್ತಾನೆ. ಹತ್ತಿ ಒಳಗಡೆ ಹೋಗಿ ಕೂಡ್ತಾನೆ. ಅಷ್ಟೊಂದು ಮೈಂಡ್ಫುಲ್ನೆಸ್ ಅಲ್ಲಿ ಅಷ್ಟೊತ್ತಿಗೆ ಏನಾಗ್ಬಿಡುತ್ತಂದ್ರೆ ಅವನಿಗೆ ಈ ದೇಹ ಮತ್ತೆ ಆ ದೇಹವನ್ನು ನೋಡ್ತಕ್ಕಂಥ ಒಂದು ಸಾಕ್ಷಿ, ಅಬ್ಸರ್ವರ್, ಆಗ್ಲೇ ಡಿಸ್ಟೆನ್ಸಿಂಗ್ ಗೊತ್ತಾಯ್ತು. ಊಟ ಮಾಡ್ತಾನೆ. ಊಟ ಮಾಡಿದ್ರು ಕೂಡ ಅವ್ನಿಗೆ ಏನ್ ಅನಿಸ್ತು, ನಾನು ಯಾರು ಊಟ ಮಾಡ್ತಾ ಇದಾರೆ ಅವ್ನು ನೋಡ್ತಾ ಇದ್ದೀನಿ, ಆಗ್ಲಿ ನಾನು ಊಟ ಮಾಡ್ತಾ ಇದ್ದೀನಿ ಅಂತ ಅವನಿಗೆ ಆ ಒಂದು ವಿಚಾರ ಬರೋದಿಲ್ಲ. ನಾನು ಮಾಡೋನಲ್ಲ, ನಾನು ಬರೀ ನೋಡ್ತಾ ಇರೋನು, ನಾನು ಕರ್ತ ಅಲ್ಲ, ನಾನು ಇಲ್ಲಿ ಸಾಕ್ಷಿಯಾಗಿದ್ದೀನಿ. ಈ ಒಂದು ದೇಹಕ್ಕೆ ಮತ್ತೆ ಈ ಒಂದು ಮನಸ್ಸಿಗೆ ನಾನು ಸಾಕ್ಷಿಯಾಗಿದ್ದೀನಿ ಅಂತ ಹೇಳಿ ಅದೇ ಒಂದು ಸ್ಥಿತಿಯಲ್ಲಿ ಕಂಪ್ಲೀಟ್ ನಿಯಂತ್ರಣ ಮಾಡಿರ್ತಾನೆ. ಎಲ್ಲ ಪ್ರತಿಯೊಂದು ಥಾಟ್ ಏನೇನ್ ಬರುತ್ತೆ ಅಲ್ಲಿ ಟೋಲ್ ಗೇಟ್ ಹಾಕಿ ಸ್ಕ್ಯಾನ್ ಮಾಡ್ದಂಗೆ. ಕೊನೆಗೆ ಭಿಕ್ಷುಕ ವಾಪಸ್ ಬರ್ತಾನೆ ಬುದ್ಧರ ಹತ್ರ, ಬಂದು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾನೆ. ಅವಾಗ ಬುದ್ಧರು ಕೇಳ್ತಾರೆ, ಏನ್ ಮಾಡ್ದಪ್ಪ ನೀನು ಅಂತಂದ್ರೆ, ನೀವು ಹೇಳ್ದಾಗೇನೆ ನಾನು ಐ ಎಕ್ಸ್ಪೀರಿಯನ್ಸ್ ದಟ್ ವೆನ್ ಐ ವಾಸ್ ಅಲರ್ಟ್ ಮೈ ಥಾಟ್ಸ್ ವುಡ್ ಸ್ಟಾಪ್. ನಾನು ಯಾವಾಗ ಆ ಒಂದು ಜಾಗೃತಗತೆಯಿಂದ ಇದ್ನೋ ನನ್ನ ಕಂಪ್ಲೀಟ್ ವಿಚಾರನೇ ಬಂದಾಗ್ಬಿಡ್ತಿದ್ವು. ಮತ್ತೆ ನೆಕ್ಸ್ಟ್, ವೆನ್ ಥಾಟ್ಸ್ ಸ್ಟಾಪ್ಡ್ ಐ ಸೇ ದಟ್ ಕರ್ತ ಇಸ್ ಡಿಫ್ರೆಂಟ್ ಅಂಡ್ ದಿ ವಿಟ್ನೆಸ್ ಇಸ್ ಡಿಫ್ರೆಂಟ್. ಅವಾಗ ನನಗೆ ಸ್ಪಷ್ಟ ಆಯ್ತು, ಯಾವಾಗ ಒಂದ್ಸರ್ತಿ ಮನಸ್ಸು ಕಂಪ್ಲೀಟ್ ನಿಯಂತ್ರಣ ಆಗಿ ಅದು ಸ್ತಬ್ಧ ಆಯ್ತು, ಕರ್ತ ಬೇರೆ ಆಮೇಲೆ ಈ ಸಾಕ್ಷಿ ಬೇರೆ ಅಂತ ನನಗೆ ಬಹಳ ಕ್ಲಿಯರ್ ಆಗಿ ಅರಿವಾಯ್ತು ಅಂತ ಅವರು ಶಿಷ್ಯ ಏನೈತೆ ಬುದ್ಧರಿಗೆ ಹೇಳ್ತಾನೆ. ಅವಾಗ ಅವ್ರು ಆಶೀರ್ವಾದ ಮಾಡಿ ಹೇಳ್ತಾರಪ್ಪ, ನೀನ್ ಗೆದ್ದೋದಪ್ಪ, ನೀನು ಬಹಳ ಬೇಗ ಪಾಠ ಕಲ್ತಿ ನೀನು ಅಂತೇಳಿ ಅವನಿಗೆ ಆಶೀರ್ವಾದ ಮಾಡಿ ಮುಂದಿನ ಸಾಧನೆ ಕಳಿಸ್ತಾರೆ. ಅಂದ್ರೆ ಇಲ್ಲಿ ನಾವು ಏನ್ ತಿಳ್ಕೋಬೇಕು, ಇದು ನಿಜವಾದ ಕಥೆನೇ ಅಲ್ಲ ಇದು.
ಕಾಲ್ಪನಿಕ ಅಲ್ಲ ಇದು. ನಿಮ್ಮ ಥಾಟ್ ಮೇಲೆ ಒಂದು ಮೈಂಡ್ಫುಲ್ನೆಸ್ ಬಂತು ಅಂದ್ರೆ ಆಟೋಮ್ಯಾಟಿಕಲಿ ಏನಾಗುತ್ತೆ, ನಿಮ್ಮ ವಿಚಾರಗಳು ಶುದ್ಧಿ ಆಗ್ತಾ ಹೋಗುತ್ತೆ, ಮನಸ್ಸಿನ ಚಂಚಲತ್ವ ಕಮ್ಮಿ ಆಗ್ತಾ ಹೋಗುತ್ತೆ. ಮನಸ್ಸಿನ ಚಂಚಲತ್ವ ಕಮ್ಮಿ ಆದಾಗೆಲ್ಲ ಮನಸ್ಸು ವೀಕ್ ಆಗ್ತಾ ಹೋಗುತ್ತೆ. ಅವಾಗ ನಿಮ್ಮ ಆತ್ಮಬಲ ಚೇತರಿಸ್ಕೊಂಡು ಶಕ್ತಿಯಿಂದ ಪ್ರಬಲವಾಗುತ್ತೆ. ನಾವು ಯಾವತ್ತಿಗೂ ನಮ್ಮ ಥಾಟ್ಸ್ಗೆ ಏನಿದೆ ಸಾಕ್ಷಿಯಾಗಿ ನೋಡ್ಬೇಕಾಗ್ಲಿ, ಅದನ್ನ ನಾವು ಕರ್ತನಾಗಿ ನೋಡಬಾರ್ದು. ಸಾಮಾನ್ಯ ಜನರಿಗೆ ಏನ್ ಬರುತ್ತೆ, ಬರೀ ವಿಚಾರ ಬರುತ್ತೆ. ಸಾಧಕರಿಗೆ ಏನ್ ಬರುತ್ತೆ, ವಿಚಾರ ಮತ್ತು ಸಾಕ್ಷಿತ್ವ ಎರಡು ಪ್ಯಾರಲ್ ಆಗಿರುತ್ತೆ, ಎರಡು ಕಾಣಿಸ್ತಿರುತ್ತೆ ಅವ್ರಿಗೆ. ಸಿದ್ಧರಿಗೆ ಏನ್ ಬರುತ್ತೆ, ಅವರಿಗೆ ಬರೀ ಸಾಕ್ಷಿತ್ವ ಮಾತ್ರ ಬರುತ್ತೆ, ಅವ್ರಿಗೆ ವಿಚಾರ ಬರದೇ ಇಲ್ಲ. ಸೊ ಇದು ಒಂದು ಬಹಳ ಮುಖ್ಯವಾದ ಪಾಠ ನಾವಿಲ್ಲಿ ಇವತ್ತು ಕಲ್ತಿರೋದು. ನಾವು ಹೇಗೆ ಆತ್ಮಜ್ಞಾನ ಪಡಿಲಿಕ್ಕೆ ನಮಗೆ ಏನ್ ಬೇಕು, ಈ ಒಂದು ಸ್ಥಿತಿಗೆ, ಇದನ್ನ ನೀವು ಪ್ರತಿ ಹೆಜ್ಜೆಗೆ ಪ್ರತಿ ಒಂದು ಸಮಯಕ್ಕೆ ನೀವು ಮಾಡ್ಬೋದು. ನಾನು ಕರ್ತ ಅಲ್ಲ, ನಾನು ಸಾಕ್ಷಿ. ನೀವು ಆ ಎಕ್ಸಸೈಸ್ ಏನಿದೆ ಅಲ್ಲ, ಹೇಗೆ ನೀವು ಕೂತ್ಕೊಂಡು ಹೊರಗಡೆ ನಿಮ್ಗೆ ಪಕ್ಷಿಗಳು ಹೋಗೋದಾಯ್ತು, ಇಲ್ಲ ಯಾವ್ದು ಗಾಡಿಗಳು ಹೋಗೋದಾಯ್ತು, ಇದನ್ನ ನೋಡಿ ನೀವು ವಿಟ್ನೆಸ್ ಆಗಿರೋದು. ಇವನ್ ನಮ್ಮ ಮನೆ ಮುಂದೆ ಒಂದು ಪ್ರೊಸೆಷನ್ ಹೋಯ್ತನ್ರಿ, ನಮ್ಗೇನ್ ನೋಡ್ತೀವಿ ಅಷ್ಟೇ, ಅದರಿಂದ ನಮ್ಗೇನ ಸಂತೋಷ ಆಗೋದೈತಾ, ದುಃಖ ಆಗೋದೈತಾ? ಯಾರ್ದು ಒಬ್ರದ್ದು ಶರೀರ ಏನಿದೆ ಸ್ಮಶಾನಕ್ಕೆ ಹೋಯ್ತಾ ಇದಾರಂತೆ, ಅದರಿಂದ ನಮಗೆ ವ್ಯತ್ಯಾಸ ಆಗತ್ತಾ, ದುಃಖ ಆಗ್ಲಿ ಸಂತೋಷ? ಇಲ್ಲ. ಗಾಡಿಗಳು ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ, ಅದರಿಂದ ನಮಗೆ ಎಫೆಕ್ಟ್ ಆಗತ್ತಾ? ಏನೂ ಆಗೋದಿಲ್ಲ. ಹಾಗೆ ಈ ಥಾಟ್ಸ್ ನ ಕೂಡ ನಾವು ಡಿಸ್ಟೆನ್ಸಿಂಗ್ ಮಾಡ್ಬೇಕಾಗುತ್ತೆ. ಇದ್ರ ಮರ್ಮ ಮತ್ತೆ ಇದ್ರದ್ದು ಒಂದು ಸೀಕ್ರೆಟ್ ಅಂತ ಏನಂತೀವಿ ಇದೆ. ಮನಸ್ಸಿಗೆ ಆ ಒಂದು ಟ್ರೈನಿಂಗ್ ಕೊಟ್ರೆ ನೀವು ಮುಂದೆ ಏನು ಸಾಧನೆ ಮಾಡಿದ್ರು ಕೂಡ ನಿಮಗೆ ಆಟೋಮ್ಯಾಟಿಕ್ಲಿ ಶಾಂತತೆ ಬರ್ತಾ ಹೋಗುತ್ತೆ. ಇದು ಹೇಗೆ ಒಂದು ಮನಸ್ಸಿನ ಬಲ ಕಮ್ಮಿ ಆಗ್ತಾ ಹೋಗುತ್ತೆ ಒಂದ್ ಕಡೆ, ಇನ್ನೊಂದು ಕಡೆ ನಿಮ್ಮ ಆತ್ಮ ಬಲ ಬೆಳೀತಾ ಹೋಗುತ್ತೆ. ಸೊ ಇಲ್ಲಿ ಕೃಷ್ಣ ಪರಮಾತ್ಮರು ಏನ್ ಹೇಳಿದ್ರು, ನಾನು ಶೋಚಂತಿ ಪಂಡಿತ ಅಂದ್ರೆ, ನಿನಗೆ ಯಾವಾಗ ಈ ಆತ್ಮಜ್ಞಾನದ ಬುದ್ಧಿ ಬಂತು ಅಂದ್ರೆ ನಿನಗೆ ಶೋಕ ಅನ್ನೋದು ಇರೋದಿಲ್ಲಪ್ಪ ಅಂತ ಹೇಳಿದಂದ್ರೆ ಇದೇ ಒಂದು ಮಾತಿಂದ ಹೇಳಿದ್ದವರು. ನೀನು ನೀನಾಗಿ ಇಲ್ಲ, ನೀನು ನಿನ್ನನ್ನು ಸಾಕ್ಷಿಯಾಗಿ ನೋಡುವಂತ ಶಕ್ತಿ ನಿನ್ನಲ್ಲಿ ಬಂದಿದೆ. ಸೊ ನೀನು ನಿನ್ನನ್ನು ಸಾಕ್ಷಿಯಾಗಿ ನೋಡುವಂತ ಶಕ್ತಿ ನಿನ್ನಲ್ಲಿ ಇದ್ದಾಗೆ ಆ ದೇಹಕ್ಕೆ ಮತ್ತೆ ಮನಸ್ಸಿಗೆ ಇರ್ತಕ್ಕಂತ ತೊಂದರೆಗಳು ನಿನ್ನದು ಹೇಗಾಯ್ತದು? ನಿನ್ನದಲ್ಲ ಅದು. ಹೇಗೆ ನೀವು ನಿಂತ್ಕೊಂಡು ರೋಡ್ ಮೇಲೆ ಹೋಗ್ತಾ ಇರೋದನ್ನ ನೋಡ್ತಿರೋ, ಯಾವುದು ಒಂದು ಭಾವ ಇಲ್ಲದೆ ನೀವು ನೋಡ್ತಾ ಇದ್ದೀರೋ, ಅದೇ ರೀತಿ ನಿಮ್ಮನ್ನು ಕೂಡ ನೀವು ಅದೇ ಒಂದು ಸ್ಥಿತಿಗೆ ನೀವು ನೋಡುವಂಥದ್ದು ಆಗತ್ತೆ. ಸೊ ಅದು ನಮ್ಮ ಟಾರ್ಗೆಟ್. ಅದು ಓಕೆ. ಸೊ ಇವತ್ತು ಕೂಡ ನಾವು ಈ ಅವೇರ್ನೆಸ್ ಬಗ್ಗೆ 2-3 ಎಕ್ಸಾಂಪಲ್ ತಗೊಂಡು ನಾವು ಸಾಕಷ್ಟು ಕಲ್ತಿದೀವಿ. ನೀವು ಇನ್ನ ಧ್ಯಾನ ಮಾಡ್ಬೇಕಾದ್ರೆ ಈ ರೀತಿ ಧ್ಯಾನ ಮಾಡಿ, ಬರೀ ಕಣ್ಣು ಮುಚ್ಕೊಂಡಾಗಲ್ಲ, ಕಣ್ಣು ತೆಗೆದಾಗ ಕೂಡ ನೀವು ಇದನ್ನೇ ಮಾಡ್ಬೋದು. ಡಿಸ್ಟೆನ್ಸಿಂಗ್ ಮಾಡ್ಬೇಕು. ಸೋಷಿಯಲ್ ಡಿಸ್ಟೆನ್ಸಿಂಗ್ ಇವಾಗ ಹೇಗಿದ್ರು ಲಾಕ್ಡೌನ್ ನಾಗ ನಾವು ಮಾಡ್ತಾ ಇದೀವಿ, ಮೆಂಟಲ್ ಡಿಸ್ಟೆನ್ಸಿಂಗ್ ಈ ಲಾಕ್ಡೌನ್ ಟೈಮ್ನಾಗ ನೀವು ಮಾಡ್ರಿ, ಮನೆಯಲ್ಲೇನೆ ಮಾಡ್ರಿ. ಸಾಕಷ್ಟು ಅನುಕೂಲ ಆಗುತ್ತೆ ಇದರಿಂದ ನಿಮಗೆ. ಆಯ್ತು, ಕ್ವೆಶನ್ ಆನ್ಸರ್ಸ್ ತಗೋಣ ಇವಾಗ. ನೀವು ಕ್ವೆಶನ್ ಆನ್ಸರ್ಸ್ ಇದ್ರೆ ನೀವು ಕೆಳಗಡೆ ಬಾಟಮ್ ಲೆಫ್ಟ್ ಹ್ಯಾಂಡ್ ಸೈಡ್ ಕ್ವೆಶನ್ ಮಾರ್ಕ್ ಒತ್ತಿದ್ರೆ ಇಲ್ಲಿ ನನ್ನ ಹತ್ರ ಮಾತಾಡ್ಬೋದು ನೀವು. ಇಲ್ಲ ಅಂದ್ರೆ ನೀವು ಆಸ್ ಯೂಶುವಲ್ ಮೆಸೇಜ್ ಕಳ್ಸಿದ್ರು ಕೂಡ ಅದನ್ನ ಆನ್ಸರ್ ಮಾಡೋಣ. ನಾವು ಯಾವ್ದು ಅನುಕೂಲ ಇದೆ ಆ ಪ್ರಕಾರ ಮಾಡೋಣ.
ರಾಜು, ನಾನು ಸ್ವಿಚ್ ಆನ್ ಮಾಡಿನಮ್ಮ Q&A. ಆಮೇಲೆ ಮೇಘ್ನಾದ್ ಒಂದು ಕ್ವಶನ್ ಇದೆ. Sinana, the shloka you started off with is from chapter 1. ಇಲ್ಲಮ್ಮ, ಅದು ಚಾಪ್ಟರ್ 2 ಶ್ಲೋಕ ನಂಬರ್ 11 ಅದು. ಸೊ ಅಲ್ಲಿನೇ ಹೇಳೋದು ಏನಂದ್ರೆ, ಇದು ನಾನು ಶೋಚಂತಿ ಪಂಡಿತ ಅಂತೇಳಿ, ದಟ್ ಇಸ್ ಬೀಜ ವಾಕ್ಯ ಅಂತಾರೆ ಅದನ್ನ. ಭಗವದ್ಗೀತೆಗೆ ಬೀಜ ವಾಕ್ಯ ಅಂತಾರೆ ಇದಕ್ಕೆ. ನಮ್ಮ ಸಾಧಕರಿಗೆ, ನಿಮಗೆ ನಿಮ್ಮ ಪ್ರೋಗ್ರೆಸ್, ಸ್ಪಿರಿಚುವಲ್ ಪ್ರೋಗ್ರೆಸ್ ಆಗ್ತಾ ಇದೆಯೋ ಇಲ್ಲ ಅಂತ ನೀವು ನೋಡ್ಕೊಳ್ಳೋದಕ್ಕೆ ಇದೇ ಒಂದು ವಾಕ್ಯದಿಂದ ನೀವು ಹೋಗ್ಬೋದು. ಹೇಗೆ? ಯಾವುದೇ ಒಂದು ವಿಷಯ ಮೊದಲು ನಿಮಗೆ ಏನು ಒಂದು ಲೆವೆಲ್ಗೆ ಡಿಸ್ಟರ್ಬ್ ಮಾಡ್ತಿರುತ್ತಲ್ಲ, ಅದು ಆಟೋಮ್ಯಾಟಿಕಲಿ ಕಮ್ಮಿ ಆಗ್ತಾ ಹೋಗುತ್ತೆ ಡಿಸ್ಟರ್ಬೆನ್ಸ್. ಇವಾಗ 100 ಇತ್ತಂದ್ರೆ ಅದು 90 ಆಗುತ್ತೆ. ಅದೇ ವಿಷಯ ನಿಮಗೆ 80 ಆಗುತ್ತೆ, 70 ಆಗುತ್ತೆ, 60, 50, 40, 30, 20, ಆಮೇಲೆ ಡೋಂಟ್ ಕೇರ್ ಆಗ್ಬಿಡುತ್ತೆ. ಅದು ಪ್ರಾಬ್ಲಮ್ಗೆನೆ ಡೋಂಟ್ ಕೇರ್ ಆಗುತ್ತೆ. ಮೊದಲು ನಿಮಗೆ ಆ ಪ್ರಾಬ್ಲಮ್ ದೊಡ್ಡ ಪ್ರಾಬ್ಲಮ್ ಆಗಿ ಕಾಣಿಸೋದು, ಇವಾಗ ಡೋಂಟ್ ಕೇರ್. ಅದು ನಿಮ್ಮ ಪ್ರೋಗ್ರೆಸ್ಗೆ ಒಂದು ಮೀಟರ್ ಅನ್ಬೇಕು. ಸೊ ನಿಮಗೆ ಫೀಲ್ ಆಗ್ಬೇಕು, ಇದರಿಂದ ನನಗೆ ಇವಾಗ ತೊಂದರೆ ಆಗ್ತಾ ಇಲ್ಲ, ಮನಸ್ಸಿಗೆ ತೊಂದರೆ ಆಗ್ತಾ ಇಲ್ಲ. ಮೊದ್ಲೆಷ್ಟು ಆಗ್ತಾ ಇತ್ತೋ ಅಷ್ಟು ಆಗ್ತಾ ಇಲ್ಲ, ಇನ್ನ ಕಮ್ಮಿ ಆಗ್ತಾ ಇದೆ, ಇನ್ನ ಕಮ್ಮಿ ಆಗ್ತಾ ಇದೆ. ಸೊ ಇದನ್ನ ನೀವು ಅಬ್ಸರ್ವ್ ಮಾಡಿ. ಅದನ್ನ ಮತ್ತೆ ಬೇರೆ ಏನಾದ್ರು ಇದೆಯಾ ಕ್ವಶನ್ಸ್? ನಾಗರಾಜ್ ಹೇಳಮ್ಮ. ಕ್ವೆಶ್ಚನ್ ಏನು ಅಂದ್ರೆ, ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಅಂದ್ರೆ, ರಿಯಲ್ ಲೈಫ್ ಅಂತ ನಾವು ಏನ್ ಅನ್ಕೊಂತಾ ಇದೀವಿ, ವಾಟ್ ಎವರ್ ವಿ ಆರ್ ಲಿವಿಂಗ್, ವಿ ಫೀಲ್ ದಿಸ್ ಇಸ್ ರಿಯಲ್ ಲೈಫ್. ಸೊ ಬರ್ತಾ ಇರೋ ನಮ್ಗೆ ವೇರಿಯಸ್ ಚಾಲೆಂಜಸ್, ಅಪಾರ್ಚುನಿಟೀಸ್ ಎಲ್ಲ ಇರುತ್ತೆ. ಬಟ್ ಸ್ಪಿರಿಚುವಲ್ ಅಲ್ಲಿ ಹೋಗ್ತಾ ಇದ್ದಂಗೆ ಸಮಟೈಮ್ಸ್ ಯು ಗೆಟ್ ಕಾನ್ಫ್ಲಿಕ್ಟೆಡ್. ಯಾವ್ದು ಅದು ಕರೆಕ್ಟಾ, ಈ ವೇ ಕರೆಕ್ಟಾ, ಅಂಡ್ ಯು ಗೆಟ್ ಸಮಟೈಮ್ಸ್ ಯು ಮೇ ಗೆಟ್ ಲಾಸ್ಟ್ ಆಲ್ಸೋ. ರೈಟ್. ಸೊ ಇಲ್ಲಿ ಅದು ಕ್ಲಾರಿಟಿ ಹೆಂಗ್ ಸಿಗುತ್ತೆ? ಇವಾಗ ನೋಡಮ್ಮ, ವಿಚಾರಗಳ ಬಗ್ಗೆ ನೀನ್ ಏನ್ ಮಾಡ್ತಾ ಇದೆಯಾ ಅದು ಮಾನವ ಪ್ರಯತ್ನ. ಅದು ಆಸ್ ಅಂಡ್ ಪ್ರೋಗ್ರೆಸ್. ಇದು ಮ್ಯೂಟ್ ಕೊಡಮ್ಮ ನೀನು. ಮ್ಯೂಟ್ ಹೋಗ್ತಾನೆ, ಎಕೋ ಆಗ್ತಾ ಇದೆ. ಆಸ್ ಯು ಪ್ರೋಗ್ರೆಸ್ ಆನ್ ದಿ ಸ್ಪಿರಿಚುವಲ್ ಪಾತ್, ಒಂದು ಅಡ್ವಾಂಟೇಜ್, ಇಮಿಡಿಯೇಟ್ ಅಡ್ವಾಂಟೇಜ್ ಅಂದ್ರೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಕ್ಲಾರಿಟಿ ಆಫ್ ಮೈಂಡ್ ಅಂಡ್ ಕ್ಲಾರಿಟಿ ಆಫ್ ಥಾಟ್ ನಿನಗೆ ಬರೋದು ಸರ್ವೇ ಸಾಮಾನ್ಯ. ಅದು ದಟ್ ಇಸ್ ಇಮಿಡಿಯೇಟ್ ಎಫೆಕ್ಟ್ಸ್ ಇವೆಲ್ಲ. ಸೊ ಈ ಎಫೆಕ್ಟ್ಸ್ ಇಂದ ನಿನಗೆ ಡಿಸಿಷನ್ ಮೇಕಿಂಗ್ ಏನಿದೆ, ಇಟ್ ವಿಲ್ ಬಿ ಮಚ್ ಬೆಟರ್ ದೆನ್ ವಾಟ್ ಯು ವುಡ್ ಬಿ ಡೂಯಿಂಗ್ ಅರ್ಲಿಯರ್, ಬಿಕಾಸ್ ದೇರ್ ಇಸ್ ಕ್ಲಾರಿಟಿ ಆಫ್ ಮೈಂಡ್ ಅಂಡ್ ಥಾಟ್. ಅಂಡ್ ನ್ಯಾಚುರಲಿ, ಸಿನ್ಸ್ ಯು ಹ್ಯಾವ್ ಮೋರ್ ಎಫೆಕ್ಟಿವ್ ಡಿಸಿಷನ್ಸ್, ನಿನಗೆ ರಿಸಲ್ಟ್ಸ್ ಆರ್ ಆಲ್ಸೋ ಬೆಟರ್ ಅಂಡ್ ಯುವರ್ ಪರ್ಫಾರ್ಮೆನ್ಸ್ ಇಸ್ ಆಲ್ಸೋ ಬೆಟರ್. ಸೊ ಅಂಡ್ ವಾಟ್ ಎವರ್ ಮೆಟೀರಿಯಲಿಸ್ಟಿಕ್ ಬೆನಿಫಿಟ್ಸ್ ಏನಿದೆ, ಅದು ನಿನಗೆ ಇಟ್ ವಿಲ್ ಬಿ ಮಚ್ ಬೆಟರ್. Is it clear? Okay, thank you. ಇವಾಗ ಭಾವನಾದ ಒಂದು ಕ್ವಶನ್ ಇದೆ. How exactly can we differentiate observing and thinking when it comes in terms of mind? Okay, good question. ಇವಾಗ differentiating between thinking and observing can happen. Like say you are sitting quietly and you allow the thoughts, ivaga nanu en exercise heladnalla, you allow the thoughts to go in its own way. Now don't interrupt the thoughts. It could be a very thought with a ripple, or it could be a very slow thought coming in. Let any kind of thought come, allow it to go in its own way,
So ಏನಾಯ್ತು, you will automatically after a while, as you keep observing the thoughts, you will feel that distance. You will see that yes, I am observing that there are thoughts coming in some area of my mind which is in some area of my body which is known as the mind, in the form of thoughts. So this will you will have to practice it. Sit down, and for that first do an external exercise where you look at different things. As I said, you look at the trees, and along with the breeze as the trees are swaying, then look at the vehicles going, look at the birds flying, look at people walking, whatever it is. You clearly know that there is a distance between that object and yourself. In the same way, then close your mind and then observe the thoughts. Gradually you will see that yes, there is somebody who is observing these thoughts of my mind, and that somebody is your true self. That God, what we talk about, is that consciousness which is observing. Now because of the default setting of Maya, we are not able to understand. We are always stuck with the mind. So we have to come out of that. To come out of that, these are the exercises we need to do. So there are many more exercises which we will discuss later. Is it clear, Bhavna? ನಾಗರಾಜ್ ಹೇಳಮ್ಮ, ಹೇಳಿ. ಮತ್ತೆ ಇವು ಪ್ರೆಸ್ ಮಾಡ್ಬಿಡು. ನಾಗರಾಜ್, ನೋ ನಾಗರಾಜ್, ನೀನ್ ಮ್ಯೂಟ್ ಆಫ್ಟರ್ ದಿ ಕ್ವೆಶನ್ ಮಾಡು. ನೀನ್ ಮ್ಯೂಟ್ ಮಾಡ್ಬಿಟ್ರೆ ನನಗೆ ಹೆಂಗ್ ಕೇಳಿಸುತ್ತೆ? ಆಫ್ಟರ್ ಯು ಆಸ್ಕ್ ದಿ ಕ್ವೆಶನ್, ನೀನ್ ಇಮಿಡಿಯೇಟ್ಲಿ ಮ್ಯೂಟ್ ಮಾಡು while I'm answering, so that there is no rebounds. You unmute and ask the question and then mute it. Okay, then if you're unable to mute it, then send me a written question. That would also be okay. ಓಕೆ ಅಮ್ಮ, ನೋ ಇಶ್ಯೂಸ್. ಮತ್ತೆ ಬೇರೆ ಯಾರ್ದಾದ್ರೂ ಕ್ವೆಶನ್ಸ್ ಇದೆಯಾ? ಓಕೆ, ಇವಾಗ ನಮ್ಮ ಸೆಷನ್ ಏನ್ ಮಾಡೋಣ. ಓಂ ಪೂರ್ಣಮದ पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्ति शान्ति शान्तिः. हरि ओम तत्सत्. श्री चिन्मय सद्गुरवे नमः. श्री कृष्णार्पणमस्तु. हे परमात्मा, ನನ್ನನ್ನು ಕೂಡ ಅರ್ಜುನ ಅಂತಾನೆ ನೋಡಿ ಈ ಜ್ಞಾನವು ನನಗೆ ಕೂಡ ಅರ್ಜುನ ಆಗಂತೆ ನಿನ್ನಲ್ಲಿ ಪ್ರಾರ್ಥಿಸುತ್ತೇನೆ. ನಮ್ಮೆಲ್ಲ ತಪ್ಪುಗಳನ್ನು ಕ್ಷಮಿಸಿ ನಮಗೆ ಸದ್ಮಾರ್ಗದಲ್ಲಿ ಕರೆದುಕೊಂಡು ಹೋಗುವಂತ ನಿನ್ನಲ್ಲಿ ಅತಿ ವಿನಯದಿಂದ ಭಕ್ತಿಪೂರ್ವಕವಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತೀವಪ್ಪ. ಹರಿ ಓಂ. ಇದರ ಅರ್ಥ
ಪೂರ್ಣಮದ ಪೂರ್ಣಮಿದಂ, ಇದು ಈಶಾ ಉಪನಿಷತ್ತಿಂದ ತಗೊಂಡಿರ್ತಕ್ಕಂಥ ಮಂತ್ರ. ಆಲ್ ದಿಸ್ ಇಸ್ ಫುಲ್ ಅಂದ್ರೆ ಇದು ಸಂಪೂರ್ಣ, ಅದು ಸಂಪೂರ್ಣ, ಸಂಪೂರ್ಣದಿಂದ ಸಂಪೂರ್ಣತ್ವ ಬಂದಿದೆ. ಈ ಸಂಪೂರ್ಣತ್ವವನ್ನು ಸಂಪೂರ್ಣದಿಂದ ತೆಗೆದುಕೊಂಡ ಮೇಲೆ ಕೂಡ ಸಂಪೂರ್ಣತ್ವವೇ ಉಳಿಯುತ್ತೆ. ದಟ್ ಈಸ್ ಇನ್ಫೈನೈಟ್, ದಿಸ್ ಇಸ್ ಇನ್ಫೈನೈಟ್. Infinite emerges from the infinite. Once this reality of this infinite is known, what remains is infinite. ನಮಸ್ಕಾರ ಎಲ್ಲರಿಗೆ. ಥ್ಯಾಂಕ್ ಯು. ಹರಿ ಓಂ.